ಪ್ರಸ್ತುತ ನಾವು ನೀವೆಲ್ಲರೂ ತತ್ವಾನುಸಂಧಾನ ನಾಮಕ ಗ್ರಂಥದ ಅವಲೋಕನೆಯನ್ನು ಮಾಡ್ತಾ ಇದ್ದೇವೆ. ಈ ಪೂರ್ವದಲ್ಲಿ ಸತ್ಯಾನಂದ ರೂಪ ಚಿದಾತ್ಮ ಮಾಯಾ ಸಾಕ್ಷಿ ಅಂತ ತಿಳ್ಕೊಂಡು ಯಾವ ಪರಬ್ರಹ್ಮ ಸ್ವರೂಪದ ಆ ಸ್ವರೂಪದ ವಿಷಯಕವಾಗಿ ಸತ್ಯಾನಂದ ರೂಪ ಚಿದಾತ್ಮ ಅನ್ನುವ ಸ್ವರೂಪ ಲಕ್ಷಣವಾಗಿದ್ದರೆ ಮಾಯಾ ಸಾಕ್ಷಿ ಅನ್ನೋದು ತಟಸ್ಥ ಲಕ್ಷಣ. ಈ ಲಕ್ಷಣಗಳ ಮೂಲಕವಾಗಿ ಅಹಂ ಬ್ರಹ್ಮಾಸ್ಮಿ ಅಂದರೆ ಆ ಬ್ರಹ್ಮವೇ ನಾನಿದ್ದೀನಿ ಅನ್ನುವ ವಿಚಾರವನ್ನು ಈ ಪೂರ್ವದಲ್ಲಿ ತಿಳಿಸಿಕೊಂಡು ಬಂದರು. ಅಂದರೆ ದೇಹವೇ ಮೊದಲ ಮಾಡಿಕೊಂಡು ಅಜ್ಞಾನದ ಪರ್ಯಂತರವಾಗಿ ಇವು ಯಾವ ಆತ್ಮಗಳು ಅಲ್ಲ. ಆತ್ಮ ಯಾರು ಅಂತ ಕೇಳಿದ್ರೆ ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾಗಿರ್ತಕ್ಕಂಥ ಆ ಪರಬ್ರಹ್ಮ ವಸ್ತುವೇ ಆತ್ಮ ಆಗಿದೆ. ಅದಕ್ಕೆ ಅದುವೇ ಆತ್ಮ ಅಂತ ತಿಳ್ಕೊಂಡು ವರ್ಣನೆ ಆದ ಮೇಲೆ ಮತ್ತು ಪೂರ್ವಪಕ್ಷಿ ಆಕ್ಷೇಪ ಮಾಡಿದ. ಏನು ಆಕ್ಷೇಪ ಮಾಡಿದ ಅಂತ ಕೇಳಿದರೆ ಅವಂತನ ನೀವು ಹಿಂದೆ 2 ಶ್ಲೋಕಗಳನ್ನು ಹೇಳಿದೆ. ಬ್ರಹ್ಮಾಹಂ ಈ ಪ್ರಕಾರವಾಗಿ ತತ್ವಾನುಸಂಧಾನ ಮಂಗಲ ಮಾಡುವಂತಹ ಏನಂತ ಕೇಳಿದ್ರೆ ಒಂದು ಶ್ಲೋಕ ಆರಂಭದಲ್ಲಿ ನೀವು ಹೇಳಿದ್ವಿ. ಆದರೆ ಆರಂಭದಲ್ಲಿ ಮಂಗಲ ಮಾಡುವುದು ಯೋಗ್ಯ ಅಲ್ಲ ಅಂತ ನಾವು ಯಾರು ವಾದಿ ಅಂತ ಮಂಗಲ ಮಾಡೋದು ಯೋಗ್ಯ ಅಲ್ಲ. ಯಾಕೆ ಯೋಗ್ಯ ಅಲ್ಲ ಅಂತ ಕೇಳಿದ್ರೆ ಆ ಮಂಗಲ ಮಾಡಬೇಕಂತ ಹೀಗೆ ಎಲ್ಲಿ ಪ್ರಮಾಣ ಇಲ್ಲ. ನೀವು ಮಂಗಲ ಮಾಡ್ತಿರಲ್ಲ ಗ್ರಂಥ ಆರಂಭದಲ್ಲಿ, ಅದಕ್ಕೇನು ಪ್ರಮಾಣದ ಪ್ರಮಾಣವೂ ಇಲ್ಲ. ಇನ್ನೊಂದೇನಂತ ಕೇಳಿದ್ರೆ ನೀವು ಮಂಗಲ ಮಾಡಿದ ಮೇಲೆ ಮತ್ತೇನಂತ ಕೇಳಿದ್ರೆ ಆ ಮಂಗಲದ ಪ್ರಯೋಜನ ಅಂತ ಹೇಳ್ತೀರಿ. ಆ ಮಂಗಲಕ್ಕೆ ಯಾವ ಪ್ರಯೋಜನವೂ ಕೂಡ ಇಲ್ಲ, ಅದಕ್ಕೆ ಫಲಾನೂ ಇಲ್ಲ, ಅದಕ್ಕೆ ಪ್ರಮಾಣವೂ ಇಲ್ಲ. ಈಗ ಅಸಂಗತವಾಗಿರ್ತಕ್ಕಂಥ ಈ ಮಂಗಲವನ್ನು ಯಾಕೆ ಮಾಡ್ತೀರಿ ಅಂತ ಈ ರೀತಿಯಾಗಿ ನಿನ್ನಿನ ದಿವಸ ಅವ ಏನು ಮಾಡ್ಯಾನ ಅಂತ ಕೇಳಿದ್ರೆ ಆಕ್ಷೇಪ ಮಾಡಿದ್ದಾನೆ. ಅದರ ವಿಷಯಕವಾಗಿಯೇ ಇಲ್ಲಿ ಈ ಮಂಗಲ ಮಾಡದೆ ವಿನಾ ಏನಪ್ಪ ಅಂತ ಕೇಳಿದ್ರೆ ಗ್ರಂಥದ ಸಮಾಪ್ತಿ ಆಗುವುದಿಲ್ಲ. ಯಾಕಂತ ಕೇಳಿದ್ರೆ ನಿರ್ವಿಘ್ನ ಪರಿಸಮಾಪ್ತಿ ಕಾಮೋ ಮಂಗಲಂ ಆಚರಂತ ತಿಳ್ಕೊಂಡು ಈಗ ಶ್ರುತಿ ಪ್ರಮಾಣದ ಆ ಶ್ರುತಿಗಳು ಇವತ್ತು ಉಪಲಬ್ಧಿಲ್ಲ. ಆದರೆ ಶಿಷ್ಟಾಚಾರ ಪ್ರಕಾರವಾಗಿ ಸನಾತನ ಪೂರ್ವಕವಾಗಿ ಹಿಂದೆ ನಮ್ಮ ಋಷಿ ಮುನಿಗಳು ಯಾವುದೇ ಒಂದು ಶುಭ ಕಾರ್ಯ ಪ್ರಾರಂಭ ಮಾಡಬೇಕಾಗಿದ್ರೆ ಅದು ಮಂಗಲ ಮಾಡಿನೇ ಪ್ರಾರಂಭ ಮಾಡ್ಯಾರ. ಇದು ಶಿಷ್ಟಾಚಾರದಿದೆ. ಅಂದರೆ ಏನಂತ ಕೇಳಿದ್ರೆ ವೇದದಲ್ಲಿ ಬರ್ತಕ್ಕಂಥದ್ದೇ ಇದು ಏನಂತ ಕೇಳಿದ್ರೆ ಮಂತ್ರವಾಗಿದೆ. ನಿರ್ವಿಘ್ನ ಪರಿಸಮಾಪ್ತಿ ಕಾಮೋ ಮಂಗಲಮಾಚರಂತ ಇದೇನಂತ ಕೇಳಿದ್ರೆ ವೇದದಲ್ಲಿ ಬಂದಿರತಕ್ಕಂಥ ಪ್ರಮಾಣ ವೇದ. ಆದರೆ ಇವತ್ತು ಎಲ್ಲ ವೇದಗಳು ಉಪಲಬ್ಧ ಇಲ್ಲ. ಉಪಲಬ್ಧ ಅದಾವಂದ್ರೂ ಕೂಡ ಕೆಲವು ಶಾಖೆಗಳು ಇಲ್ಲವಾಗಿವೆ, ಕೆಲವು ಶಾಖೆಗಳು ಅದಾವೆ. ಆದರೆ ಈ ಯಾವ ಪ್ರಮಾಣ ಬರ್ತಕ್ಕಂಥ ಶಾಖೆ ಇವತ್ತು ನಮಗೆ ಕಂಡು ಬರೋದಿಲ್ಲ. ಆದರೆ ಹಿಂದೆ ಋಷಿ ಮುನಿಗಳೆಲ್ಲ ಹೇಳ್ಕೊಂಡು ಬಂದಾರಂದ್ರೆ ಅದು ವೇದ ಬೋಧಿತವಾಗಿರ್ತಕ್ಕಂಥದ್ದೇ ಪ್ರಮಾಣದಂತ ತಿಳ್ಕೊಂಡು ಇದು ಪ್ರಮಾಣ ಐತಿ ಅಂತ ಈ ರೀತಿಯಾಗಿ ಹೇಳಿದೆ. ಇನ್ನು ಇಷ್ಟಾದ ಮೇಲೆ ಏನಂತ ಕೇಳಿದ್ರೆ ಈ ಮಂಗಲದ ಪ್ರಯೋಜನ ಏನು? ನೀವು ಮಂಗಲ ಮಾಡಬೇಕಾದ್ರೆ ಅದಕ್ಕೇನರ ಪ್ರಯೋಜನ ಫಲ ಬೇಕಲ್ಲ. ನೀವೇನಂತ ಕೇಳಿದ್ರೆ ನಿರ್ವಿಘ್ನವಾಗಿ ಗ್ರಂಥ ಸಮಾಪ್ತಿ ಆಗಬೇಕಂತ ಇದುವೇ ಅದಕ್ಕೆ ಫಲ ಹೇಳ್ತೀನಿ. ಆದರೆ ವಿಚಾರ ದೃಷ್ಟಿಯಿಂದ ಮಂಗಲ ಮಾಡಿದರೆ ಗ್ರಂಥ ಸಮಾಪ್ತಿ ಆಗ್ತಿದ್ರೆ ಕೆಲವು ಜನ ನಾಸ್ತಿಕರು ಅವರು ಗ್ರಂಥಗಳು ಬರದ ಅವರು ಪ್ರಪ್ರಥಮದಲ್ಲಿ ಮಂಗಲ ಮಾಡಿದವರು ಮಂಗಲ ಮಾಡದೆ ಏನು ಮಾಡಿದ್ರು ಅಂತ ಕೇಳಿದ್ರೆ ಗ್ರಂಥಗಳು ಬರದಾರೆ. ಬರದಾರಂದ್ರೆ ಆ ಗ್ರಂಥಗಳು ಸಮಾಪ್ತಿಯಾಗ್ಯಾವ. ನಿಮ್ಮ ಮಂಗಲ ಅದಕ್ಕೆ ಬೇಕು ಇಲ್ಲ. ಮಂಗಲ ಮಾಡಿದ್ರೆ ಗ್ರಂಥ ಸಮಾಪ್ತಿ ಆಗ್ತದಂತ ಒಂದು ವೇಳೆ ನೀವು ಹೇಳಿದ್ರೆ ಕೆಲವು ಜನ ಮಂಗಲ ಮಾಡಿ ಗ್ರಂಥ ಬರದಾರೆ, ಆದ್ರೆ ಅವ್ರ ಗ್ರಂಥ ಸಮಾಪ್ತಿ ಆಗಿಲ್ಲ. ಇದಕ್ಕೆ ಯಾವ ಕಾರ್ಯಕಾರಣ ಭಾವದ ಯಾಕೆ ಹೇಳಾಗತ್ತೀರಿ ನೀವು ಅಂತ ಹೀಗೆ ಆಕ್ಷೇಪದ ಯಾರ್ದು ವಾದಿದ. ಅದಕ್ಕೆ ಇಲ್ಲೇ ಹೇಳ್ತಾ ಇದ್ದಾರೆ ನೋಡಿ. कोई ग्रंथ की तो ता मंगल के किए हुए समाप्ति देखने विषय आती नहीं. यह व्यतिरेक व्यभिचार ज्ञान तथा अन्वय व्यभिचार ज्ञान ता मंगल विषय ग्रंथ समाप्ति के कारणता ज्ञान का प्रतिबंधक है. ನೀವೇನು ಹೇಳಿದ್ರಿ ಅಂತ ಕೇಳಿದ್ರೆ ವ್ಯತಿರೇಕ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಮಂಗಲ್ ಇದ್ರೆ ಗ್ರಂಥ ಸಮಾಪ್ತಿ, ಮಂಗಲ್ ಇಲ್ಲ ಅಂದ್ರೆ ಗ್ರಂಥ ಸಮಾಪ್ತಿ ಇಲ್ಲ ಅಂತ ಹೇಳಿ. ಆದ್ರೆ ನಾಸ್ತಿಕರು ಮಂಗಲ ಮಾಡದೆ ಗ್ರಂಥ ಬರೆದಾರೆ, ಗ್ರಂಥ ಸಮಾಪ್ತಿಯಾಗಿದೆ. ಈ ವ್ಯತಿರೇಕದಿಂದನೂ ಕೂಡ ಏನಂತ ಕೇಳಿದ್ರೆ ಈ ವ್ಯತಿರೇಕ ವ್ಯಭಿಚಾರ ಜ್ಞಾನನೂ ಕೂಡ ಏನಂತ ಕೇಳಿದ್ರೆ ಅದಕ್ಕೆ ಪ್ರತಿಬಂಧಕ ಇಲ್ಲ. ಇನ್ನು ಅನ್ವಯ ವ್ಯಭಿಚಾರ ಜ್ಞಾನದಿಂದ ಹೇಳ್ತೇವತ್ತಂದ್ರೆ ಏನಂತ ಕೇಳಿದ್ರೆ ಅದನ್ನು ಕೂಡ ಸಂಭವಿಸುವುದಿಲ್ಲ. ಕೆಲವು ಮಂದಿ ಏನು ಮಾಡ್ಯಾರ ಮಂಗಲ ಮಾಡ್ಯಾರ, ಅವ್ರ ಗ್ರಂಥ ಸಮಾಪ್ತಿ ಆಗಿಲ್ಲ. ಅದಕ್ಕೇನಂತ ಕೇಳಿದ್ರೆ ಗ್ರಂಥ ಸಮಾಪ್ತಿಗೆ ಕಾರಣತಾ ಜ್ಞಾನದ ಪ್ರತಿಬಂಧಕ ಐತಿ ಅಂತ
ನೀವು ಹೇಳ್ತೀರಲ್ಲ ಅದು ಹೆಂಗೆ ಆಗ್ತದೆ ಅಂತ ತಿಳ್ಕೊಂಡು ಈ ರೀತಿಯಾಗಿ ಅವ ಪೂರ್ವ ಪಕ್ಷಿ ಕೇಳ್ತಾ ಇದ್ದಾನೆ. ಯಾತಿ ತಾ ಮಂಗಲ ವಿಷಯ ಗ್ರಂಥ समाप्ति की कारणता ತಾ ಪ್ರತ್ಯಕ್ಷ ಪ್ರಮಾಣ ಕರಿಕೆ ಜಾಣ್ಯ ಕುಹಿ ಅಶಕ್ಯ ಹೇ. ಇಷ್ಟೇ ಅಲ್ಲ, ಈ ಮಂಗಲ ಮಾಡೋದ್ರಿಂದ ಗ್ರಂಥ ಸಮಾಪ್ತಿ ಆಗ್ತದೆ, ಗ್ರಂಥ ಸಮಾಪ್ತಿಗೆ ಇದು ಕಾರಣದ ಅಂತ ಅನ್ನೋದು ಯಾವುದು ಮಂಗಲ ಇದೇನಂತ ಕೇಳಿದ್ರೆ ಪ್ರತ್ಯಕ್ಷ ಪ್ರಮಾಣದಿಂದ ತಿಳಿದುಕೊಳ್ಳಕ್ಕಿದು ಅಶಕ್ಯ. ಪ್ರತ್ಯಕ್ಷ ಪ್ರಮಾಣದಿಂದ ಇದು ಹೇಗದ ಅಂತ ಕೇಳಿದ್ರೆ ಇದು ಅಶಕ್ಯ. ಯಾಕಂತ ಕೇಳಿದ್ರೆ ಆ ಮಂಗಲಚರಣೆ ಎಲ್ಲಿರಪ್ಪ ಅಂತ ಕೇಳಿದ್ರೆ ಅದು ಮಂಗಲ ಮಾಡೋದು ಇದು ಕರ್ತವ್ಯ ತಂದಿರಿ. ಆ ಕರ್ತವ್ಯದ ಹೇಗದ ಅಂತ ಕೇಳಿದ್ರೆ ಅತೀಂದ್ರಿಯದ, ಅದು ಯಾರ ಕಣ್ಣಿಗೆ ಕಾಣುತ್ತದೆ? ಪ್ರತ್ಯಕ್ಷ ಪ್ರಮಾಣದಿಂದ ಇದು ಸಿದ್ಧ, ಈ ಪ್ರಮಾಣವೂ ಕೂಡ ಇಲ್ಲಿ ಸಿದ್ಧ ಆಗುವುದಿಲ್ಲ ಅಂತ ನಾವು ಯಾತೆ ತಾ ಮಂಗಲ ವಿಷಯ ಗ್ರಂಥ ಸಮಾಪ್ತಿಗೆ ಕಾರಣತ ಅಂದ್ರೆ ಆ ಮಂಗಲದಲ್ಲಿ ಗ್ರಂಥ ಸಮಾಪ್ತಿಯ ಕಾರಣತ ಏನು ಹೇಳ್ತಿರಲ್ಲ, ತಾ ಪ್ರತ್ಯಕ್ಷ ಪ್ರಮಾಣಕರಿಕೆ ಜಾಣ್ಯಕ್ಕೂ ಹಿ ಅಶಕ್ಯ. ಪ್ರತ್ಯಕ್ಷ ಪ್ರಮಾಣದಿಂದ ಅದನ್ನು ನೋಡ್ತೇವಂದ್ರೆ ಅದು ಅಶಕ್ಯ. ಆ ಪ್ರತ್ಯಕ್ಷ ಪ್ರಮಾಣಕ್ಕೂ ಅದು ಗೋಚರ ಆಗುವುದಿಲ್ಲ. ಅವ್ರು ತಾ ಮಂಗಲ ವಿಷಯ ಅನುಮಾನ ಪ್ರಮಾಣ ಭೀ ಸಂಭವತಾನೆ. ಪ್ರತ್ಯಕ್ಷ ಪ್ರಮಾಣ ಸಂಭವಿಸದಿಲ್ಲ ಬಾ ಅಂತ ತಿಳ್ಕೊಂಡು ನೀನು ಅನುಮಾನ ಪ್ರಮಾಣ ಕೊಟ್ಟು ಹೇಳಿದ್ರು ಕೂಡ ಅದನ್ನು ಸಂಭವಿಸಿಲ್ಲ ಕಾಯ್ತೆ. ಯಾಕಂತ ಕೇಳಿದ್ರೆ जो हेतु जिस साध्य की व्याप्ति वाला हुए है सो हेतु ही तिस साध्य की सिद्धि करे है. ನೋಡ್ರಿ, ಹಿಂಗೆ ಅನುಮಾನ ಪ್ರಮಾಣದಲ್ಲಿ ಒಂದು ವಿಚಾರ. ಏನು ವಿಚಾರ ಅಂತ ಕೇಳಿದ್ರೆ, ಈಗ ಸಾಧ್ಯದ ಸಿದ್ಧಿ ಆಗ್ಬೇಕಾಗಿದ್ರೆ ಸಾಧ್ಯ ವ್ಯಾಪ್ತ ಹೇತು ಬೇಕು. ಅಂದ್ರೆ ಏನು ಕೇಳಿದ್ರೆ, ಈಗ ಪರ್ವತೋ ವನ್ನಿಮಾನ್ ಧೂಮತ್ವಾತಿಥಿ ಹೇತು ಯತ್ರ ಯತ್ರ ಧೂಮ ತತ್ರ ತತ್ರ ವನ್ನಿ ಯಥಾ ಮಾನಸ ಇತಿ ದೃಷ್ಟಾಂತ ಅಂತ ಇದು ಪ್ರಸಿದ್ಧ ಅನುಮಾನ ನೀವು ಕೊಡ್ತೀರಿ. ಇಲ್ಲಿ ಇದು ಅನುಮಾನ ಪ್ರಮಾಣ ಇದೇನಂತ ಕೇಳಿದ್ರೆ ಈ ಸ್ಥಾನದಲ್ಲಿ ಇದು ಯೋಗ್ಯದ. ಯಾಕಂತ ಕೇಳಿದ್ರೆ ಆ ಕಾಣ್ತಕ್ಕಂಥ ಯಾವ ಧೂಮದ ಅದು ಧೂಮ ಹೇಗದ ಅಂತ ಕೇಳಿದ್ರೆ ಅದು ಸಾಧ್ಯ ವ್ಯಾಪ್ತಿ ಉಳ್ಳುತ್ತದ. ಯಾವುದು ಧೂಮ? ಧೂಮ ಅಂದ್ರೆ ಹೊಗೆ. ಹೊಗೆ ಇದು ಸಾಧ್ಯ ಏನು ಅಂತ ಕೇಳಿದ್ರೆ ಬೆಂಕಿ. ಬೆಂಕಿನ ವ್ಯಾಪ್ತಿ ಎದರೊಳಗದ ಅಂತ ಕೇಳಿದ್ರೆ ಧೂಮದಲ್ಲಿ. ಹೌದಿಲ್ಲ? ಎಲ್ಲೆಲ್ಲಿ ಧೂಮದ ಅಲ್ಲಿ ಬೆಂಕಿ ಅದ, ಬೆಂಕಿ ಇಲ್ಲ ಅಂತ ಅನ್ನಕ ಬರುದಿಲ್ಲ. ಆ ಬೆಂಕಿನ ವ್ಯಾಪ್ತಿ ಎದರೊಳಗದ? ಧೂಮದಲ್ಲಿ, ಹೊಗೆಯಲ್ಲಿ ಐತಿ. ಇವೇನಂತ ಕೇಳಿದ್ರೆ ಕಂಡು ಬರ್ತದೆ. ಆದ್ರೆ ಅದೇ ಹೇಳ್ತಾರೆ, ಜೋ ಹೇತು ಜಿಸ್ ಸಾಧ್ಯ ವ್ಯಾಪ್ತಿ ವಾಲ ಹೋವೆ ಹೇ. ಯಾವ ಹೇತು ಯಾವ ಅಂದ್ರೆ ಸಾಧ್ಯದ ವ್ಯಾಪ್ತಿ ಉಳ್ಳುದಾಗಿರುತ್ತದೆಯೋ ಸೋ ಹೇತು ಹಿ ಅದೇ ಹೇತು, ಅದೇ ಲಿಂಗ ಜ್ಞಾನ, ಅದುವೇ ಏನಪ್ಪಾ ಅಂತ ಕೇಳಿದ್ರೆ ತಿಸ್ ಸಾಧ್ಯಕ್ಕೆ ಸಿದ್ಧಿ ಕರೆ ಹೇ. ಆ ಸಾಧ್ಯದ ಸಿದ್ಧಿ ಮಾಡ್ತದ. ಹೊಗಿ ಅದಿದು ಹೊಗಿ, ಹೊಗಿ ಬೆಂಕಿಗಿಟ್ಟಿರಂಗಿಲ್ಲ, ಆದ್ರೆ ಬೆಂಕಿ ಮಾತ್ರ ಹೊಗಿಗೆ ಬಿಟ್ಟು ಇರುತ್ತದೆ. ಅದಕ್ಕೆ ಈ ಹೊಗಿಗೂ ಬೆಂಕಿಗೂ ಎಂತ ಅವಿನಾಭಾವ ರೂಪ ಸಂಬಂಧ ಅದ. ಹೊಗಿ ಇರ್ಬೇಕಾದ್ರೆ ಯಾರು ಬೇಕು? ಬೆಂಕಿ ಇರಬೇಕು. ಬೆಂಕಿ ಇದ್ರೆ ಹೊಗೆ ಇರ್ತದ, ಅನ್ಯಥಾ ಇರುವುದಿಲ್ಲ. ಇನ್ನು ಬೆಂಕಿ ಇರ್ಬೇಕಾಗಿದ್ರೆ ಹೊಗೆ ಇರ್ಬೇಕೇನು? ಇಲ್ಲ. ತಪ್ತ ಲೋಹ ಪಿಂಡದ, ಕಾದ ಕಬ್ಬಿಣ ಗುಂಡದ, ಅದರೊಳಗೆ ಎಲ್ಲದ ಹೊಗೆ? ಬೆಂಕಿರೇ ಐತಿ. ಹೌದಿಲ್ಲ? ಈಗ ಪರ್ವತದಲ್ಲಿ ನೀವು ಅದು ಮೂಲ ಉಚ್ಛೇದ ರಹಿತವಾಗಿರ್ತಕ್ಕಂಥ ಧೂಮರೇಖೆ ನೋಡಿದ್ರೆ ಅದು ಹೊಗೆ ಹೇಳ್ತಾ ಇದೆ. ಅದು ನೋಡಿ ಏನಂತ ಕೇಳಿದ್ರೆ ನೀವೇನಂತೀರಿ? ಅಲ್ಲಿ ಬೆಂಕಿ ಅದಂತ ಅನುಮಾನ ಮಾಡ್ತೀರಿ. ಯಾಕ ಅಂತ ಕೇಳಿದ್ರೆ ಈ ಯಾವ ಧೂಮರೇಖೆ ಅದಲ್ಲ ಇದು ಏನಂತ ಕೇಳಿದ್ರೆ ಹೇತು ಅದು. ಎಂಥ ಹೇತು? ಸಾಧ್ಯ ವ್ಯಾಪ್ತಿ ಉಳ್ಳುದೇ ಹೇತು ಅದು. ಸಾಧ್ಯ ಅಂದ್ರೆ ಬೆಂಕಿ, ಬೆಂಕಿ ವ್ಯಾಪ್ತಿ ಉಳ್ಳುದ್ದು. ಬೆಂಕಿ ಇದ್ರೆ ಹೊಗೆ ಇರ್ತದ, ಇಲ್ಲಾದ್ರೆ ಇರೋದಿಲ್ಲ. ಹೊಗೆ ಏನೋ ಕಣ್ಣಿಗೆ ಕಾಣ್ತದ, ಬೆಂಕಿ ಕಾಣಂಗಿಲ್ಲ. ಆದ್ರೆ ಹೊಗೆ ಅದಂದ ಮೇಲೆ ಅಲ್ಲಿ ಏನದಂತ ನಾವು ಊಹೆ ಮಾಡ್ತೇವೆ, ಬೆಂಕಿ ಅದಂತ ಹೀಗೆ ನಾವು ಅನುಮಾನ ಮಾಡ್ತೇವೆ. ಅದಕ್ಕೆ ಇಲ್ಲಿ ಏನು ಬೇಕು ಅಂತ ಕೇಳಿದ್ರೆ ಯಾವ ಹೇತುದಿಂದ ಸಾಧ್ಯದ ಸಿದ್ಧಿ ಆಗ್ತದಲ್ಲ ಆ ಹೇತು ಸಾಧ್ಯದ ವ್ಯಾಪ್ತಿ ಉಳ್ಳುದಿರ್ಬೇಕು. ಅಂತ ಹೇತು ಇದ್ರೆ ಸಾಧ್ಯದ ಸಿದ್ಧಿ ಆಗ್ತದೆ, ಇಲ್ಲದಿದ್ರೆ ಆಗುವುದಿಲ್ಲ. ಹೇತು ಇತಿಸ ಸಾಧ್ಯಕ್ಕೆ ಸಿದ್ಧಿ ಕರೆ. ಆ ಹೇತು ಅಂದ್ರೆ ಆ ಕಾರಣ. ಕಾರಣ ಅಂದ್ರೆ ಏನಂತ ಕೇಳಿದ್ರೆ ಆ ಯಾವ ಬೆಂಕಿ, ಅದಕ್ಕೆ ಲಿಂಗ ಅಂತಲೂ ಕರೆದ. ಲೀನಂ ಅರ್ಥಂ ಗಮಯತಿ ಇತಿ ಲಿಂಗ. ಲೀನವಾದ ಅರ್ಥ, ನಮಗೆ ಕಣ್ಣಿಗೆ ಕಾಣದಂತೆ ಇರ್ತಕ್ಕಂಥ ಬೆಂಕಿ, ಆ ಪರ್ವತದಲ್ಲಿ ಇರ್ತಕ್ಕಂಥದ್ದು ಅದು ಲೀನದ. ಆದ್ರೆ ನಮಗದು ಕಾಣವಲ್ದು. ಆ ಲೀನವಾಗಿರ್ತಕ್ಕಂಥ ಅರ್ಥಜ್ಞಾನ, ಬೆಂಕಿ ಜ್ಞಾನ ನಮಗೆ ಎದರಿಂದ ಆಯ್ತು? ಹೊಗೆಯಿಂದ ಆಯ್ತು. ಅದಕ್ಕೆ ಏನಂತ ಕರೀತಾರೆ? ಲಿಂಗ. ಲಿಂಗ ಜ್ಞಾನ ಜನ್ಯ ಏನದಂತ ಕೇಳಿದ್ರೆ ಅನುಮಿತಿ ಪ್ರಮಾಣ. ಅನುಮಾನ ಪ್ರಮಾಣ ಜನ್ಯ ಜ್ಞಾನಕ್ಕೂ ಅನುಮಿತಿ ಪ್ರಮಾಣ ಹೇ.
ಅನುಮಾನ ಪ್ರಮಾಣದಿಂದ ಹುಟ್ಟುವ ಜ್ಞಾನಕ್ಕೆ ಏನಂತ ಕರೀತಾರೆ? ಅನುಮಿತಿ ಪ್ರಮಾಣ ಅಂತ ಕರೀತಾರೆ. जैसे वन्नी रूप साध्य की व्याप्ति वाला होने थे धूम रूप हेतुता वन्नी रूप साध्य की सिद्ध करे है. ಈಗ ನೋಡ್ರಿ, ವನ್ನಿ ರೂಪ ಸಾಧ್ಯದ ವ್ಯಾಪ್ತಿ ಉಳತಕ್ಕಂಥ ಧೂಮ ರೂಪ ಹೇತು ಅದ, ಇಲ್ಲಿ ಕಾರಣ ಅದ. ತಾ ವನ್ನಿ ರೂಪ ಸಾಧ್ಯಕ್ಕೆ ಸಿದ್ಧಿ ಕರೆ, ಅದು ವನ್ನಿ ರೂಪ ಸಾಧ್ಯದ ಏನು ಮಾಡ್ತದೆ ಅಂತ ಕೇಳಿದ್ರೆ ಸಿದ್ಧಿ ಮಾಡ್ತದೆ. ತೈಸೆ ಇದಾಯ್ತು ಉದಾಹರಣೆ. ಅದರಂತೆ ಇದು ಮಂಗಲ ನೀ ಹೇಳಗತ್ತಿದಲ್ಲ, ಈ ಮಂಗಲದ ಫಲ ಪ್ರಯೋಜನ ಹೇಳಗತ್ತಿದಲ್ಲ, ಅದು ಆದ್ರೂ ಕೂಡ ಸಿದ್ಧಿ ಆಗ್ತದೆ. ಅದಕ್ಕೆ ಪ್ರಮಾಣ ಬೇಕು, ಪ್ರಮಾಣದಲ್ಲಿ ಆದ್ರೆ ಸಿದ್ಧಿ ಆಗಿಲ್ಲ. ತೈಸೆ ತಾ ಮಂಗಲ ಕಿ ಕರ್ತವ್ಯತಾ ರೂಪ ಸಾಧ್ಯಕ್ಕೆ ವ್ಯಾಪ್ತಿ ವಾಲ, ಈ ಮಂಗಲದು ಕರ್ತವ್ಯತಾ ರೂಪ ಸಾಧ್ಯದ ವ್ಯಾಪ್ತಿ ಉಳ್ತಕ್ಕಂಥ ಹೇತು ರೂಪ ಲಿಂಗ ಹೇನೆ. ಇಲ್ಲಿ ಹೇತು ರೂಪ ಲಿಂಗ ಏನಪ್ಪ ಅಂತ ಕೇಳಿದ್ರೆ ಇಲ್ಲ, ಅಲ್ಲಿ ಹೆಂಗ ಧೂಮ ರೂಪ ಲಿಂಗ ಅದ, ಹಾಗಿಲ್ಲ ಏನಂತ ಕೇಳಿದ್ರೆ ಕರ್ತವ್ಯತಾ ರೂಪ ಸಾಧ್ಯದ ವ್ಯಾಪ್ತಿ ಉಳ್ತಕ್ಕಂಥದ್ದು ಹೇತು ಏನದಿಲ್ಲಿ? ಹೇತುನೇ ಇಲ್ಲ. ಇಲ್ಲ ಅಂದ ಮೇಲೆ ಏನಂತ ಕೇಳಿದ್ರೆ ಇಲ್ಲಿ ಅನುಮಾನ ಪ್ರಮಾಣವೇ ಸಂಭವಿಸುವುದಿಲ್ಲ. ಈ ಅನುಮಾನ ಪ್ರಮಾಣದಿಂದನೂ ಕೂಡ ಏನು ಸಿದ್ಧ ಮಾಡಕ್ಕೆ ಬರಂಗಿಲ್ಲ, ಮಂಗಲ ಸಿದ್ಧ ಮಾಡಕ್ಕೆ ಬರೋದಿಲ್ಲ. ತಾ ಹೇತು ರೂಪ ಲಿಂಗತೆ ವಿನ ಅನುಮಾನ ಹೋವೇನೆ. ಹೇತು ರೂಪ ಲಿಂಗ ಇಲ್ಲದೆ ಹೋಗಿದ್ರೆ ಅನುಮಾನ ಪ್ರಮಾಣನೇ ಅಲ್ಲಿ ಸಿದ್ಧ ಆಗುದಿಲ್ಲ. ಅವ್ರು ತಾ ಮಂಗಲಾಚರಣ ವಿಷಯ ವೇದ ರೂಪ ಶಬ್ದ ಬಿ ಪ್ರಮಾಣನೇ ಹೇ. ಆ ಅನುಮಾನ ಪ್ರಮಾಣಕ್ಕೆ ಪ್ರತ್ಯಕ್ಷ ಪ್ರಮಾಣನೂ ಹೇತು ಇಲ್ಲ, ಮತ್ತು ಅನುಮಾನ ಪ್ರಮಾಣನೂ ಅಲ್ಲಿ ಹೇತು ಇಲ್ಲ. ಇನ್ನು ಈ ಮಂಗಲಾಚರಣಕ್ಕೆ ವೇದ ರೂಪ ಶಬ್ದವೇ ಪ್ರಮಾಣದಂತ ನೀವು ಒಂದು ವೇಳೆ ಹೇಳ್ಬೋದು, ಇದು ಕಾರಣದಂತ ಅನ್ಬೋದು ನೀವು. ಇದನ್ನು ಕೂಡ ಕಾರಣ ಇಲ್ಲ. ಹಿಂಗೆ ಯಾವ ವೇದದಲ್ಲಿನೂ ಕೂಡ ಹಿಂಗೆ ಮಂಗಲ ಮಾಡಬೇಕು ಅಂತ ಪ್ರಮಾಣ ನಮಗೆ ಸಿಗುವುದಿಲ್ಲ ಅಂತ ನಾವು ಕಾಯ್ತೆ. ता मंगलाचरण की कर्तव्यता का बोधक कोई वेद वाक्य इस काल विषय प्रत्यक्ष देखने विषय आवता नहीं. ನೋಡ್ರಿ, ಈ ಮಂಗಲಾಚರಣದ ಕರ್ತವ್ಯವನ್ನು ಬೋಧ ಮಾಡ್ತಕ್ಕಂಥ, ಅಂದ್ರೆ ಮಂಗಲ ಮಾಡಲೇಬೇಕು, ಇದು ನಿಮ್ಮ ಕರ್ತವ್ಯದ ಹಿಂಗೆ ಹೇಳ್ತಕ್ಕಂಥ ಬೋಧ ಮಾಡ್ತಕ್ಕಂಥ ವೇದ ವಾಕ್ಯ ಇಸ್ ಕಾಲ ವಿಷಯ, ಅಂದ್ರೆ ಈ ಸದ್ಯ ಕಾಲದಲ್ಲಿ ಪ್ರತ್ಯಕ್ಷ ದೇಖಣೆ ವಿಷಯ ಅವತಾನೆ. ಇದು ಪ್ರತ್ಯಕ್ಷ ನೋಡೋದರದೊಳಗೆ ಯಾವ ವೇದದಲ್ಲಿನೂ ಕೂಡ ಇದು ಬರುವುದಿಲ್ಲ ಅಂತ ಹೇಳ್ತಾರೆ. ಮತ್ತೇನಂತ ಕೇಳಿದ್ರೆ ತಾ ಮಂಗಲಾಚರಣ ವಿಷಯ अर्थापत्ति प्रमाण भी संभवता नहीं. जैसा प्रत्यक्ष प्रमाण संभवता नहीं, अनुमान प्रमाण संभवता नहीं, वैसा अर्थापत्ति प्रमाण भी संभवता नहीं ಅಂತ ಹೇಳ್ತಾ ಇದ್ದಾರೆ. ಕಾಯ್ತೆ ಯಾಕಂದ್ರೆ जो कदाचित ता मंगलाचरणते बिना ग्रंथ की समाप्ति नहीं होती तो सा ग्रंथ की समाप्ति ता मंगलाचरणते बिना अनुपपन्न हुई ता मंगलाचरण की कल्पना करावनी. इल्लेन हत्र कदाचित ಒಂದು ವೇಳೆ ತಾ ಮಂಗಲಾಚರಣತೆ ವಿನ ಮಂಗಲಚರಣ ಇಲ್ಲದೆ ಮಂಗಲ ಮಾಡದೆ ಗ್ರಂಥ की समाप्ति नहीं होती, ಗ್ರಂಥದ ಸಮಾಪ್ತಿ ಆಗದೇ ಇದ್ರೆ ಸಾ ಗ್ರಂಥ की समाप्ति ಆ ಗ್ರಂಥದ ಸಮಾಪ್ತಿ ತಾ ಮಂಗಲಾಚರಣತೆ ಆ ಮಂಗಲ ಚರಣದಿಂದಲೇ ಗ್ರಂಥದ ಸಮಾಪ್ತಿದು ಮಂಗಲ ಚರಣ ಇಲ್ಲದೆ ಅನುಪಪನ್ನ ಹೋಯಿ, ಅಂದ್ರೆ ಅದು ಅನುಪಪನ್ನ ಆಗಬೇಕಾಗಿತ್ತು. ಏನಂತ ಕೇಳಿದ್ರೆ ಏನು ಅನುಪಪನ್ನ ಆಗಬೇಕು? ಗ್ರಂಥ ಸಮಾಪ್ತಿ. ಮಂಗಲ ಮಾಡಿದ್ರೆ ಗ್ರಂಥ ಸಮಾಪ್ತಿ ಆಗಬೇಕಾಗಿತ್ತು, ಆದರೆ ಗ್ರಂಥ ಸಮಾಪ್ತಿ ಮಂಗಲ ಇಲ್ದಿನೂ ಕೂಡ ಆಗ್ಯದಿಲ್ಲೋ. ಇಲ್ಲೆಲ್ಲಿದು ಅನುಪಪನ್ನ ಆಗ್ತದ, ಅನುಪಪನ್ನ ಆಗ್ತದ ಅಂತ ತಿಳ್ಕೊಂಡು ಆ ಮಂಗಲಾಚರಣದಿಂದ ನೀವು ಕಲ್ಪನಾ ಮಾಡ್ತೀರಿ, ಕಲ್ಪನಾ ಮಾಡಕ್ಕೆ ಬರೋದಿಲ್ಲ. ಹೇಗೆ ಅಂತ ಕೇಳಿದ್ರೆ ಅದು ಅನುಮಾನ ಪ್ರಮಾಣದ ಉದಾಹರಣೆ ಕೊಟ್ಟು ಹೇಳ್ತಾರೆ ನಿಮಗೆ ತಿಳಿಯುವ ಸಂಬಂಧವಾಗಿ. ಜೈಸೆ जिन विषय नई भोजन करने हारे पुरुष का ಪೀನತ್ವ. ಹಗಲ ಊಟ ಮಾಡದೇ ಇರತಕ್ಕಂಥ ಒಬ್ಬ ಪುರುಷನ, ಆ ಪುರುಷನ ಶರೀರದಲ್ಲಿ ಇರತಕ್ಕಂಥ ಯಾವ ಸ್ಥೂಲತ್ವದ ಅವ ದಪ್ಪದನ, ಆದ್ರೆ ಹಗಲರೇ ಏನು ಮಾಡಂಗಿಲ್ಲ, ಊಟ ಮಾಡಂಗಿಲ್ಲ ಅಂತಂದ್ರು. ಪೀನತ್ವ ರಾತ್ರಿ ಭೋಜನತೆ ವಿನ ಅನುಪಪನ್ನ ಹುವ. ಇನ್ನು ಅವ ರಾತ್ರಿನೂ ಕೂಡ ಊಟ ಮಾಡದೆ ಹೋಗಿದ್ರೆ ಈ ಸ್ಥೂಲತ್ವ ಅನುಪಪನ್ನ ಆಗ್ತದೆ, ಇದ್ರದ್ದು ಉಪಪತ್ತಿ ಆಗೋದಿಲ್ಲ. ಇದು ಅನುಪಪನ್ನ ಆಯ್ತು. ಏನು ಹಗಲಂತೂ ಊಟ ಮಾಡಂಗಿಲ್ಲ, ಅದು ನಮಗೆ ಮಾನ್ಯ. ಆದ್ರೆ ನೋಡಾಕರೆ ಏನಂತ ಕೇಳಿದ್ರೆ ಶರೀರ ಧಷ್ಟಪುಷ್ಟದ. ಮತ್ತು ಶರೀರ ಧಷ್ಟಪುಷ್ಟದಂದ್ರೆ ರಾತ್ರಿ ಭೋಜನ ಮಾಡ್ತಾನ. ಆ ರಾತ್ರಿ ಭೋಜನದ ಕಲ್ಪನಾ ಮಾಡಿದ್ರೆ ಇದು ಸಂಗತಿ ಹತ್ತದ. ರಾತ್ರಿನೂ ಭೋಜನ ಮಾಡೋದಿಲ್ಲ ಅಂದ್ರೆ ಈ ಸ್ಥೂಲತ್ವದ ಸಂಗತಿ ಹತ್ತುದಿಲ್ಲ. ಇವ ದಪ್ಪದನ ಅನ್ನೋದೇನಂತ ಕೇಳಿದ್ರೆ ಅನುಪಪನ್ನ ಆಗ್ತದೆ. ಅದಕ್ಕಾಗಿ ಏನಂತ ರಾತ್ರಿ ಭೋಜನಕ್ಕೆ ಕಲ್ಪನಾ ಕರಾವೆ ಹೇ. ಅದಕ್ಕೆ ರಾತ್ರಿ ಭೋಜನದ ಏನು ಮಾಡ್ಬೇಕಾಗ್ತದೆ ಅಂತ ಕಲ್ಪನಾ ಮಾಡ್ಬೇಕಾಗ್ತದೆ.
ಹಂಗೇನಪ್ಪ ಅಂತ ಕೇಳಿದ್ರೆ ಮಂಗಲ ಮಾಡದೇ ವಿನಾ ಗ್ರಂಥ ಸಮಾಪ್ತಿ ಆಗುವುದಿಲ್ಲ ಅಂತ. ಹೀಗೇನಪ್ಪ ಅಂತ ಕೇಳಿದ್ರೆ ನೀವು ಅಂದ್ರೆ ಮಂಗಲ ಇಲ್ಲಂದ್ರೆ ಅದರದ್ದು ಅನುಪಪನ್ನ ಆಯ್ತು, ಏನು ಗ್ರಂಥ ಸಮಾಪ್ತಿ. ಅದಕ್ಕೆ ನೀವು ಏನು ಕಲ್ಪನಾ ಮಾಡ್ಬೇಕಾಯ್ತು, ಮಂಗಲ ಮಾಡಿದ್ರೆ ಗ್ರಂಥ ಸಮಾಪ್ತಿ ಆಗ್ತದ, ಅದ್ರ ಉಪಪತ್ತಿ ಹಚ್ಬೇಕಲ್ಲ, ಅದ್ರ ವ್ಯವಸ್ಥೆ ಮಾಡ್ಬೇಕಲ್ಲ. ಆದ್ರೆ ಇಲ್ಲಿ ವಿಚಾರ ದೃಷ್ಟಿಯಿಂದ ನೋಡಿದ್ರೆ ಏನು ಕೇಳಿದ್ರೆ ಅರ್ಥಾಪತ್ತಿ ಪ್ರಮಾಣನೂ ಕೂಡ ಸಂಭವಿಸುವುದು ಇಲ್ಲ. ಯಾಕಂತ ಕೇಳಿದ್ರೆ ನೀವು ಒಂದ್ ವೇಳೆ ಮಂಗಲ ಮಾಡಿದ್ರೆ ಗ್ರಂಥ ಸಮಾಪ್ತಿ ಆಗ್ತದಂದ್ರೆ ಮಂಗಲ ಮಾಡದೆ ಕೆಲವರು ಗ್ರಂಥಗಳು ಬರೆದ್ರೆ ಅವು ಯಾಕೆ ಸಮಾಪ್ತಿ ಆಗ್ಯಾವ ಹೇಳ್ರಿ? ಉಪಪನ್ನ ಆಗ್ಯದಲ್ಲ, ಅಲ್ಲಿ ಅನುಪಪನ್ನ ಆಗೇ ಇಲ್ಲ. ನಾನು ವೇಳೆ ಇಲ್ಲಿ ಕಲ್ಪನಾ ಆ ಮಂಗಲದ ಕಲ್ಪನಾ ಮಾಡಾಕನ ಬರುವುದಿಲ್ಲ. ಈ ಅರ್ಥಾಪತ್ತಿ ಪ್ರಮಾಣದಿಂದಲೂ ನಿಮ್ಗೆ ಮಂಗಲ ಹೇಳಾಕ ಬರುವುದಿಲ್ಲ. परंतु सा ग्रंथ की समाप्ति तो होता मंगलते बिना भी देखने विषय आवे है. ಆ ಗ್ರಂಥಗಳ ಸಮಾಪ್ತಿ ಮಂಗಲ ಮಾಡದೆ ಏನಂತ ಕೇಳಿದ್ರೆ ನಮಗೆ ನೋಡಾಕ ಬರ್ತಾವ. ಅವ್ರೇನೂ ಮಂಗಲ ಮಾಡಿಲ್ಲ, ಗುರು ಬ್ರಹ್ಮನೂ ಅಂದಿಲ್ಲ, ಓಂ ನಮಃ ಶಿವಾಯನೂ ಅಂದಿಲ್ಲ, ಗುರುಭ್ಯೋ ನಮನೂ ಅಂದಿಲ್ಲ. ಯಾವ ಇಷ್ಟ ದೇವತೆ ಗುರುಗಳನ್ನು ಕುರಿತು ಅವರು ಮಂಗಲ ಮಾಡೇ ಇಲ್ಲ. ಆದ್ರೆ ಗ್ರಂಥರೇ ಬರೆದಾರ, ಗ್ರಂಥ ಮುಗಿದವ, ಅವರು ಬರೆದ ಮುಗಿಸ್ಯಾರ. ಇಲ್ಲೇನಿ ಮಂಗಲದ? ಮಂಗಲ ಇಲ್ಲವೇ ಇಲ್ಲ. ಯಾಕೆ ಮಂಗಲ ಬೇಕು, ಯಾಕೆ ಮಂಗಲ ಮಾಡ್ತೀರಿ? ಯಾರು ಹೇಳ್ಯಾರ ನೀವು ಮಂಗಲ ಮಾಡಕ್ಕಂತ? ನಾವು ಯಾರು? ವಾದಿ. ಯಾತೆ ತಾ ಮಂಗಲಾಚರಣ ವಿಷಯ ಅರ್ಥಾಪತ್ತಿ ಪ್ರಮಾಣ ಭೀ ಸಂಭವತಾ ನಹಿ. ಯಾಗ ಪ್ರತ್ಯಕ್ಷ ಅನುಮಾನ ಸಂಭವಿಸಿದ್ರೆ ಹಂಗ ಅರ್ಥಾಪತ್ತಿ ಪ್ರಮಾಣನು ಕೂಡ ಇಲ್ಲಿ ಸಂಭವಿಸಿಲ್ಲ, ಶಬ್ದನು ಕೂಡ ಸಂಭವಿಸಿಲ್ಲ. ಕಿವ ಜೈಸೆ ತಾ ಮಂಗಲಾಚರಣ ವಿಷಯ ಕೊಯಿ ಪ್ರಮಾಣ ನಹಿ ಹೇ. ಆ ಮಂಗಲ ಮಾಡಬೇಕು ಅನ್ನುವುದರಲ್ಲಿ ಈ ಮಂಗಲಚರಣ ವಿಷಯಕವಾಗಿ ಯಾವ ಪ್ರಮಾಣಗಳು ಇಲ್ಲ. ತೈಸೆ ತಾ ಮಂಗಲಾಚರಣ ಕಾ ಕೊಯಿ ಪ್ರಯೋಜನಿ ದೇಖನೆ ವಿಷಯ ಆವತಾ ನಹಿ. ಹ್ಯಾಂಗ ಮಂಗಲ ಮಾಡಬೇಕು ಅನ್ನೋದಕ್ಕೂ ಪ್ರಮಾಣ ಇಲ್ಲ, ಹಾಗೆ ಈ ಮಂಗಲ ಮಾಡಿದ್ರೆ ಇದು ಪ್ರಯೋಜನ ಆಗ್ತದಂತನೂ ಏನಪ್ಪಾ ಅಂತ ಕೇಳಿದ್ರೆ ಹೇಳಾಕ ಬರುವುದಿಲ್ಲ. ಯಾಕಂತ ಕೇಳಿದ್ರೆ ಮಂಗಲ ಮಾಡಿದ್ರೆ ಈ ಸಮಾಪ್ತಿ ಎಂಬುದು ಇಂಥ ಪ್ರಯೋಜನ ಆಗ್ಯದಂತ ಹೀಗೇನಂತ ಕೇಳಿದ್ರೆ ಫಲ ಇಲ್ಲಿ ಕಂಡು ಬರುವುದಿಲ್ಲ. ಯಾವ ಪ್ರಯೋಜನವೂ ಇಲ್ಲ, ಯಾವ ಪ್ರಮಾಣವೂ ಇಲ್ಲ. ಪ್ರಮಾಣ ಪ್ರಯೋಜನ ವಿರಹಿತವಾದ ಮಂಗಲಾಚರಣೆ ಯಾಕೆ ಮಾಡ್ತೀರಿ ಅಂತ ಯಾರು? ವಾದಿ. ತಾ ಗ್ರಂಥ ಕಿ ಸಮಾಪ್ತಿ ತೋ ತಾ ಮಂಗಲಾಚರಣತೆ ಬಿನಾ ಭೀ ದೇಖನೆ ವಿಷಯ ಆವೆ. ಇಲ್ಲ, ಗ್ರಂಥ ಸಮಾಪ್ತಿನೇ ಮಂಗಲದ ಫಲದ ಪ್ರಯೋಜನದಂದ್ರೆ ಮಂಗಲ ಮಾಡದೆ ಗ್ರಂಥ ಸಮಾಪ್ತಿ ಆಗ್ಯವಲ್ಲ, ಅಲ್ಲೆಲ್ಲಿ ಫಲ ಅದಿದು? ಪ್ರಯೋಜನ ಇಲ್ಲ. ಯಾಕೆ ಬರಿತೀರಿ ಅಂತ? ಯಾತೆ सा ग्रंथ की समाप्ति भी ता मंगलाचरण का प्रयोजन न होवे. ಇಲ್ಲೇನಪ್ಪಾ ಅಂತ ಕೇಳಿದ್ರೆ ಆ ಗ್ರಂಥದ ಸಮಾಪ್ತಿ ಆದರೂ ಕೂಡ ಮಂಗಲಾಚರಣದ ಏನಂತ ಕೇಳಿದ್ರೆ ಪ್ರಯೋಜನ ಆಗಿಲ್ಲ, ಫಲ ಆಗಿಲ್ಲ. जो जिसते बिना कदाचित भी नहीं होवे सो ही इसका प्रयोजन होवे. ನೋಡ್ರಿ, ಇಲ್ಲಿ ಪ್ರಯೋಜನದ ವ್ಯಾಖ್ಯಾ ಮಾಡ್ತಾರೆ. ಪ್ರಯೋಜನ ಅಂದ್ರೆ ಎದಕ್ಕೆ ಅನ್ಬೇಕು ಅಂತ ಕೇಳಿದ್ರೆ, ಜೋ ಜಿಸ್ತೆ ವಿನಾ, ಯಾವುದು ಯಾವುದರ ಹೊರತಾಗಿ, ಕದಾಚಿತ್ ಬಿ ನೈ ಹೋವೆ, ಕದಾಚಿತವಾಗಿದ್ರು ಕೂಡ ಏನಂತ ಕೇಳಿದ್ರೆ ಹಂಗ ಆಗೋದಿಲ್ಲ. ಸೊ ಈ ತಿಸ್ಕ ಪ್ರಯೋಜನ, ಅದುವೇ ಅದರದ್ದು ಏನದ ಅಂತ ಕೇಳಿದ್ರೆ ಪ್ರಯೋಜನ ಅದ. ಈಗ ಹೇಗಪ್ಪ ಅಂತ ಕೇಳಿದ್ರೆ ನಮ್ಗೆ ರೂಪದ ಜ್ಞಾನ ಆಗ್ಬೇಕಾಗಿದ್ರೆ ಏನಿದ್ರು ರೂಪ ಜ್ಞಾನ ಆಗ್ತದ? ಚಕ್ಷುರ್ ಇಂದ್ರಿಯ ಇದ್ರೆ ನಮಗೇನಾಗ್ತದಂತ ರೂಪದ ಜ್ಞಾನ. ಚಕ್ಷುರ್ ಇಂದ್ರಿಯ ಇಲ್ಲ, ಉಳಿದೆಲ್ಲ ಇಂದ್ರಿಯಗಳದಾವ, ಆ ರೂಪ ಜ್ಞಾನ ಆಗ್ತದನು? ಆಗುದಿಲ್ಲ. ಅದಕ್ಕೆ ಜೋ ಜಿಸ್ತೆ ವಿನ ಅಂದ್ರೆ ಯಾವುದು ಯಾವುದರ ಹೊರತಾಗಿ ಅಂದ್ರೆ ರೂಪ ಜ್ಞಾನವು ನೇತ್ರದ ಹೊರತಾಗಿ, ಕದಾಚಿತವಿ ಕದಾಚಿತವಾದರೂ ಕೂಡ ನೈ ಹೋವೆ, ರೂಪ ಜ್ಞಾನ ಆಗುವುದೇ ಇಲ್ಲ. ಸೊ ಹಿ ತಿಸ್ಕಾ ಪ್ರಯೋಜನ, ಇದುವೇ ಆ ರೂಪ ಜ್ಞಾನವೇ ಇದೇನದ ನೇತ್ರೇಂದ್ರಿಯದ ಪ್ರಯೋಜನದ. ಹಂಗಿಲ್ಲೆಲ್ಲದ? ಇಲ್ಲಿ ಹಾಗಿಲ್ಲಲ್ಲ. ಏನು ಮಂಗಲ ಮಾಡಿದ್ರೆ ಗ್ರಂಥ ಸಮಾಪ್ತಿ ಆಗ್ತದಂತ ನೀ ಹೇಳ್ತಿಲ್ಲ, ಇದು ಪ್ರಯೋಜನ ಮಂಗಲ ಮಾಡ್ದೇನೂ ಕೂಡ ಆಗ್ಯದಲ್ಲ. ಇದು ಹಂಗ ಮಂಗಲ ಮಾಡಿದ್ರೆ ಇದು ಪ್ರಯೋಜನ ಆಗ್ತದಂತ ನೀನು ಆಗುದಿಲ್ಲ. और जिस पुरुष विषय स्वतः सिद्ध विघ्नों का अत्यंत अभाव है, इस पुरुष विषय करया हुआ भी सो मंगलाचरण विघ्न ध्वंस का जनक होता नहीं. ಈಗ ಒಬ್ಬ ಇಂಥ ಪುರುಷನ ಸ್ವತಃ ಸಿದ್ಧ ವಿಘ್ನೋ ಕಾ ಅತ್ಯಂತ ಅಭಾವ, ಅವನಲ್ಲಿ ಸ್ವತಃ ಸಿದ್ಧವಾಗಿ ಸ್ವಾಭಾವಿಕವಾಗಿ ಯಾವ ವಿಘ್ನಗಳು ಇಲ್ಲ, ಎಲ್ಲ ವಿಘ್ನದ ಅತ್ಯಂತ ಅಭಾವ ಇಂಥ ಒಬ್ಬ ಪುರುಷನ
ಅವನಿಗೆ ಯಾವ ಥರದ್ದು ಅಡೆತಡೆಗಳು ಇಲ್ಲ, ಪ್ರತಿಬಂಧಕ ಇಲ್ಲ, ಅವನಿಗೇನಪ್ಪ ಅಂತ ಕೇಳಿದ್ರೆ ಯಾವ ವಿಘ್ನನೂ ಕೂಡ ಇಲ್ಲ ಅಂತ ತಿಳ್ಕೊರಿ. ತಿಸ್ ಪುರುಷ ವಿಷಯ, ಅಂಥ ಒಬ್ಬ ಪುರುಷ ಕರೆಯ ಹುವಾಬಿ, ಅಂಥ ಒಬ್ಬ ಪುರುಷ ಮಂಗಲ ಮಾಡ್ಯಾನ ಅಂತ ತಿಳ್ಕೊರಿ. ಸೊ ಮಂಗಲಾಚರಣ, ಆ ಮಂಗಲಾಚರಣ ಆದರೂ ಕೂಡ ವಿಘ್ನ ದಂಶಕ ಜನಕ್ಕೆ ಹೋಗ್ತಾನೆ, ಅದು ವಿಘ್ನ ನಾಶಕ್ಕೆ ಕಾರಣ ಆಗೋದಿಲ್ಲ. ಯಾಕೆ ಅವನ ಹತ್ರ ವಿಘ್ನ ಇರಬೇಕು, ಮಂಗಲ ಮಾಡಬೇಕು, ವಿಘ್ನ ನಾಶ ಆಗಬೇಕು ಅಂದ್ರೆ ಪ್ರಯೋಜನ. ಅವನಿಗೇನಿಲ್ಲ, ವಿಘ್ನನೇ ಇಲ್ಲ. ವಿಘ್ನನೇ ಇಲ್ಲ ಆದ್ರೆ ಮಂಗಲರೇ ಮಾಡ್ಯಾನ, ಅದ್ರದ್ದೇನು ಪ್ರಯೋಜನದ ಅವನಿಗೆ? ನೀವು ಹೊಟ್ಟೆತುಂಬ ಊಟ ಮಾಡಿರಿ, ತೃಪ್ತಾಗಿರಿ, ಉಂಡ ಮತ್ತೆ ಮ್ಯಾಗ ಒಂದು ಗ್ಲಾಸ್ ಮಟ್ಟ ಹೊಡೆದಿರಿ. ಈಗ ಒಬ್ಬ ಗೆಳೆಯ ಬಂದ, ಏನಂತ ಕೇಳಿದ್ರೆ ಒಂದು ವಿಶೇಷ ತಾಜಾ ಜಿಲೇಬಿ ತಂದ. ಅಂದ, ತಗೋ ಇದಿಷ್ಟು, ಎಲ್ಲೋಪ್ಪ ಈಗ ಉಂಡಿನ ನಾನು ತೃಪ್ತಾಗಿನಿ, ಈಗ ನನಗೆ ಅದ್ರ ಉಪಯೋಗ ಇಲ್ಲ. ಯಾಕಂದ್ರೆ ಊಟ ಎದಕ್ಕಾಗಿ? ತೃಪ್ತಿಗಾಗಿ. ತೃಪ್ತಿ ಅವನಿಗೆ ಆಗ್ಯದ, ಯಾಕೆ? ಊಟ ಮಾಡ್ಯಾನ. ಈಗ ಅನಿವಾರ್ಯವಾಗಿ ಇನ್ನು ಗೆಳೆಯ ಅದನ್ನಲ್ಲ, ಇವೊಂದು ಬಿಡಕ್ಕಾಗುವಲ್ಲ. ಅದಕ್ಕಾಗಿ ಅವ ಏನು ಮಾಡ್ದಂತ ಕೇಳಿದ್ರೆ ಒಂದು ಜಿಲೇಬಿ ತಿಂದ. ಆ ಜಿಲೇಬಿದ ಏನು ಪ್ರಯೋಜನ ಹೇಳ್ರಿ ನನಗೆ? ತಿಂದನಲ್ಲ, ಅದ್ರೇನು ತೃಪ್ತಿಯಾಗಿ ಮೊದಲೇ ತೃಪ್ತದನವ. ಈ ಜಿಲೇಬಿ ತಿಂದು ತೃಪ್ತ ಅದೇನೋ, ಮತ್ತೆ ತಿಂದದೇನು ಪ್ರಯೋಜನದೇನು? ಏನೋ ಪ್ರಯೋಜನ ಇಲ್ಲ. ಹಸ್ತವ್ರಿಗೆ ಅನ್ನ ಕೊಟ್ಟರೆ ಪ್ರಯೋಜನದ, ಉಂಡವ್ರಿಗೆ ಅನ್ನ ಕೊಟ್ಟರೆ ಏನು ಪ್ರಯೋಜನದ? ತುಂಬಿದ ಕೊಡದಾಗ ಏನು ಬರಕಿದ್ರೆ ನೀವು ಏನು ಪ್ರಯೋಜನದ? ಹರದೇ ಹೋಗ್ತದ, ಚಲಿನೇ ಹೋಗ್ತದ. ಖಾಲಿ ಇದ್ರೆ ಹಾಕ್ಬೇಕಪ್ಪ, ಪ್ರಯೋಜನ. ಯಾಕಂತ ಕೇಳಿದ್ರೆ ಆ ಪಾತ್ರೆ ಹಿಡಿದಿಡ್ತದ. ಆದ್ರೆ ಅದು ಮೊದಲೇ ಏನಾಗ್ಯದ? ಹಂಗೆ ಮೊದಲೇ ಇವನಲ್ಲಿ ಯಾವ ವಿಘ್ನಗಳಿಲ್ಲ, ಆದ್ರೆ ಮಂಗಲರೇ ಮಾಡ್ಯಾನ. ಆ ಮಂಗಲದ ಏನು ಪ್ರಯೋಜನದ? ನಿಮ್ಗೆ ರೋಗನೇ ಇಲ್ಲ, ಔಷಧ ತಗೊಂಡ್ರಿ, ಏನು ಪ್ರಯೋಜನದ? ರೋಗ ಇರಬೇಕು, ಔಷಧ ತಗೋಬೇಕು, ರೋಗ ನಿವೃತ್ತಿ ಆಗಬೇಕು, ಇದು ಪ್ರಯೋಜನ. ನೀವು ನಿರೋಗಿ ಇದ್ರಿ, ಯಾವ ಥರದ ರೋಗ ಇಲ್ಲ, ಆದ್ರೂ ಕೂಡ ಔಷಧ ಒಬ್ಬೊಬ್ರಿಗೆ ಹಿಂಗೆ ಹ್ಯಾಬಿಟ್ ಇರ್ತದ್ರಿ. ಯಾರು ಏನ್ರಿ ಹೇಳಿದ್ ಕೇಳಿದ್ರಲ್ರಿ, ಸುಮ್ಮನೆ ಆ ರೋಗ ಇಲ್ಲ ಏನಿಲ್ಲ, ಸುಮ್ಮನೆ ತಗೊಳ್ಳೋದದ ಔಷಧ. ಏನು ಪ್ರಯೋಜನದ? ಕೆಲವು ಜನರಿಗೆ ಹಿಂಗೆ ಚಟ ಅದ. ಯಾರೇ ಒಂದು ಏನ್ರಿ ಹೇಳಿದ್ರೆ, ಈಗ ಹೇಳೋರು ಭಾಳ ಮಂದಿ ಆಗ್ಯಾರ. ಈಗ ಈ ಮಾಧ್ಯಮಗಳು ಭಾಳ ಅದಾವ, ಈ ಪ್ರಚಾರ ಮಾಡ್ತಕ್ಕಂಥ ಮನೆ ಎಲ್ಲರೇ ಯಾರ್ದಾರ ಏನಾರ ಕೇಳ್ತಾರ, ಕೇಳೋದು ಅದು ತರೋದ ತಗೊಳ್ಳೋದು. ಸುಮ್ಮನೆ ಆ ನೋನಿ ಅಂತದಲ್ರಿ, ನೋನಿ ಯಾಕೆ ತಗೋತಿರೋದು? ಏನು ಸುಮ್ಮನೆ ರೋಗಿಲ್ಲ, ರುಚಿನಿಲ್ಲ, ಏನಿಲ್ಲ. ಕೆಲವು ಮಂದಿ ಅವ್ರು ಹೇಳ್ಯಾರ ತಿಳಿ ಇರ್ತವೆ, ಅವ್ರಿಗೆ ಮಾರಾಟ ಮಾಡೋದದ, ಅವ್ರಿಗೆ ಪ್ರಯೋಜನ, ನಿಮಗೇನು ಪ್ರಯೋಜನ ತೊಗೊಂಡವನಿಗೆ. ಹಿಂಗೆ ಕೆಲವೊಂದು ಏನು ಕೇಳಿದ್ರೆ ಇರ್ತಾವ. ತಾತ್ಪರ್ಯ ಏನಪ್ಪ ಅಂತ ಕೇಳಿದ್ರೆ, ಇಲ್ಲಿ ಈಗ ವಿಘ್ನ ಇರಬೇಕು, ವಿಘ್ನದ ನಾಶ ಆಗಬೇಕು. ಮಂಗಲ ಮಾಡಿದ್ರೆ ಅದು ಪ್ರಯೋಜನ. ವಿಘ್ನವೇ ಇಲ್ಲ ಆದ್ರೂ ಮಂಗಲ ಮಾಡ್ಯಾನ, ಆದ್ರೆ ಇದು ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಯಾತೆ ಸೋ ವಿಘ್ನೋ ಕಾ ಬಹುಶರೀತಾ ಮಂಗಲಾಚರಣ ಕಾ ಪ್ರಯೋಜನ ನೈ ಹೇ. ಅದಕ್ಕೆ ಈ ವಿಘ್ನದ ನಾಶ ಮಾಡುವುದಾದ್ರೂ ಕೂಡ ಮಂಗಲಾಚರಣದ ಪ್ರಯೋಜನವೇ ಇಲ್ಲ ಅಂತನ ಯಾರು? ಪೂರ್ವ ಪಕ್ಷಿ ಅಂತನ. ಜಿಸ್ಕೆ ಹುಯೇ ಜೋ ಅವಶ್ಯ ಹೋವೆ ಸೋ ಹಿ ತಿಸ್ಕಾ ಪ್ರಯೋಜನ ಹೋವೆ ಹೇ. ಪ್ರಯೋಜನ ಎದಕ್ಕೆ ಅನ್ಬೇಕು ಅಂತ ಕೇಳಿದ್ರೆ ಹೇಳ್ತಾರೆ, ಜಿಸ್ಕೆ ಹುಯೇ ಜೋ ಅವಶ್ಯ ಹೋವೆ, ಯಾವದಿದ್ರೆ ಯಾವುದು ಅವಶ್ಯವಾಗಿ ಆಗ್ತದೆ. ಸೋ ಹಿ ತಿಸ್ಕಾ ಪ್ರಯೋಜನ ಹೋವೆ, ಅದುವೇ ಅದು ಅವನಿಗೇನಂತ ಕೇಳಿದ್ರೆ ಪ್ರಯೋಜನ ಆಗ್ತದೆ. ತಾಯಿ ಇದ್ರೆ ಮಗು ಸಮಾಧಾನ ಇರ್ತದೆ, ಮತ್ತಿದು ಸಮಾಧಾನವೇ ಪ್ರಯೋಜನ ಆ ಮಗುವಿಗೆ, ಹೌದಿಲ್ಲ? ಆದ್ರೆ ಯಾರಿರ್ಬೇಕು? ತಾಯಿ ಅವಶ್ಯ ಬೇಕು. ಯಾರಿಗೆ? ಆ ಸಣ್ಣ ಮಗುವಿಗೆ, ಮಲಿ ಉಣ್ತಕ್ಕಂಥ ಮಗುವಿಗೆ ತಾಯಿ ಅವಶ್ಯ ಬೇಕು. ಅದು ಇದ್ರೆ ಮಾತ್ರ ಏನದಂತ ಕೇಳಿದ್ರೆ ಪ್ರಯೋಜನ ಅದ. ಹೆಂಗೋ ಹಾಗೆ और ग्रंथ की समाप्ति विघ्नों का ध्वंस इन दोनों ते भिन्न दूसरा कोई मंगलाचरण का प्रयोजन शास्त्रकारों ने मान्य नहीं. नोड्री, ग्रंथ की समाप्ति ಇದು ಒಂದು ಪ್ರಯೋಜನ, ಮತ್ತು ವಿಘ್ನಗಳ ನಾಶ ಇದು ಎರಡನೇ ಸಮಾಧಾನ. ಇದು ಎರಡು ಬಿಟ್ರೆ ಇನ್ನೇನಪ್ಪ ಅಂತ ಕೇಳಿದ್ರೆ ಮತ್ತೊಂದು ಮಂಗಲಾಚರಣದ ಪ್ರಯೋಜನ ಶಾಸ್ತ್ರದಲ್ಲಿ ಮಾನ್ಯ ಇಲ್ಲ. ಮಂಗಲ ಯಾಕೆ ಮಾಡಿರಿ? ವಿಘ್ನ ವಿನಾಶಕ್ಕಾಗಿ. ಮಂಗಲ ಯಾಕೆ ಮಾಡ್ರಿ? ಗ್ರಂಥ ಸಮಾಪ್ತಿಗಾಗಿ. ಇವೆರಡು ಪ್ರಯೋಜನ ಅದಾವ ಅಂತ ಶಾಸ್ತ್ರದಲ್ಲಿ ಹಿಂಗೆ ಹೇಳ್ಯಾರ. ಯಾತೆ ಪ್ರಮಾಣ ಪ್ರಯೋಜನ ದೋನೋಂಕ ಅಭಾವತೆ. ನೀವು ಹೇಳಾಗತ್ರಿ ಮಂಗಲದಿಂದ ಇವು ಎರಡು ಪ್ರಯೋಜನ ಅದಾವಂತ, ಆದ್ರೆ ವಿಚಾರ ಮಾಡಿ ನೋಡಿದ್ರೆ ಪ್ರಮಾಣ ಮತ್ತು ಪ್ರಯೋಜನ ಇವು ಎರಡರದ ಅಭಾವ ಇದ್ದಾಗ ಆದರೂ ಕೂಡ ಮಂಗಲಚರಣ ಕರ್ಣಿಕ್ಕೂ ಯೋಗ್ಯನೇ. ಇವು ಎರಡೂ ಇಲ್ಲವೇ ಇಲ್ಲ. ಏನಿಲ್ಲ ಅಂತ ಕೇಳಿದ್ರೆ ಇಲ್ಲಿ ಎರಡೇನಿಲ್ಲ,
ಏನು ಎರಡು ಪ್ರಯೋಜನ ಹೇಳಿದ್ರಲ್ಲ, ಗ್ರಂಥ ಸಮಾಪ್ತಿ ಇದೊಂದು ಪ್ರಯೋಜನ, ಪ್ರಮಾಣ ಒಂದು ಪ್ರಯೋಜನ. ಇಲ್ಲಿ ಪ್ರಮಾಣನೂ ಇಲ್ಲ, ಮತ್ತೇನಂತ ಕೇಳಿದ್ರೆ ಪ್ರಯೋಜನ ಇಲ್ಲ, ಗ್ರಂಥ ಸಮಾಪ್ತಿ ಅನ್ನೋದು ಇಲ್ಲ. ಇವು ಎರಡೂ ಇಲ್ಲದಿದ್ರೂ ಕೂಡ ಏನಂತ ಎರಡರ ಅಭಾವದ, ಆದ್ರೆ ನೀವು ಮಂಗಲಾಚರಣ ಮಾಡೋದು ಯೋಗ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಮಾಧಾನ ನೋಡಿ. ಅಂದ್ರೆ ಗ್ರಂಥ ಸಮಾಪ್ತಿ ಅಂದ್ರೆ ವಿಘ್ನದ ನಾಶ ಆಗಬೇಕು, ಹೌದಿಲ್ಲ? ಇದೇನದಂತ ಕೇಳಿದ್ರೆ ಪ್ರಯೋಜನ ಅದ. ಇಲ್ಲಿ ವಿಘ್ನ ಅದಾವೇನು? ಇಲ್ಲ. ವಿಘ್ನನೇ ಇಲ್ಲಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಯಾಕೆ ನೀವು ಮಂಗಲ ಮಾಡ್ತೀರಿ? ಗ್ರಂಥ ಸಮಾಪ್ತಿ ಅನ್ನೋದು ಒಂದು ಪ್ರಯೋಜನ, ವಿಘ್ನ ವಿನಾಶ ಅನ್ನೋದು ಎರಡೇ ಸಮಾಧಾನ. ಇವು ಎರಡರದ್ದು ಅಭಾವದ, ಮತ್ತೆ ಯಾಕೆ ಮಂಗಲ ಮಾಡ್ತೀರಿ ಅಂತ ಹಿಂಗ ಒಂದು ಆಕ್ಷೇಪ ಮಾಡ. ನಾವು ಇಲ್ಲಿ ತನಕ ಶಂಕರ್ ಇದಾವ ಅವನು, ಇನ್ನು ಇದಕ್ಕೆ ಸಮಾಧಾನ ಕೊಡ್ತಾರೆ. ಹೌದಲ್ಲ ಅಂತ ಅನಿಸ್ತದ ನಮ್ಗೆ ಕೇಳೋರಿಗೂ. ಅವ್ನ ಮಾತು ಖರೇನೇ ಅದಲ್ಲ, ಹೆಂಗೆ ಹೇಳ್ತಾರೆ ಈಗ ಅಂತ ಹಿಂಗೆ ನಮಗೆ ಅನಿಸ್ತದ. ಅದಕ್ಕೆ ಸಮಾಧಾನ ಕೊಡ್ತಾರೆ ನೋಡಿ. ಗ್ರಂಥಕ್ಕೆ ಆರಂಭ ವಿಶೇಷೋ ಮಂಗಲಚರಣ ಅವಶ್ಯ ಕರಣೆ ಯೋಗ್ಯ ಹೇ, ಇದು ಪ್ರತಿಜ್ಞಾ. ಸ್ವ ಉತ್ತರ ಕರ್ತವ್ಯತ್ವೇನ ನಿರ್ದೇಶ ಪ್ರತಿಜ್ಞಾ. ನಾವು ಪ್ರತಿಜ್ಞಾ ಮಾಡಿದ ಬಳಿಕ ಅದು ನಮ್ಮ ಜೀವನದ ಪರ್ಯಂತರವಾಗಿ ಅದನ್ನೇನು ಮಾಡಬೇಕು, ನಾವು ಪಾಲನೆ ಮಾಡ್ಬೇಕಂದ್ರೆ ಪ್ರತಿಜ್ಞಾ, ಹೌದಿಲ್ಲ? ಭೀಷ್ಮ ಆಜನ್ಮ ನಾನು ಬ್ರಹ್ಮಚಾರಿ ಇರ್ತೀನಿ ಅಂತ ಕೈ ಎತ್ತಿ ಏನು ಮಾಡಿದ? ಪ್ರತಿಜ್ಞೆ ಮಾಡಿ. ದೇವರತ್ತ ಅವನ ಹೆಸರ. ಆದ್ರೆ ಅವ ಭೀಷ್ಮ ಅಂದ್ರೆ ಹಿಂಗ ಪ್ರತಿಜ್ಞೆ ಮಾಡಿದವ. ಈ ಪ್ರತಿಜ್ಞೆಕ್ಕಾಗಿ ಅವನಿಗೆ ಭೀಷ್ಮ ಅಂತ ಹೆಸರು, ಹೌದಿಲ್ಲ? ಆಜನ್ಮನ ಏನಾಗಿರ್ತೀನಿ ಅಂತ ಕೇಳಿದ್ರೆ ಬ್ರಹ್ಮಚಾರಿ ಆಗಿರ್ತೀನಿ ಅಂತ. ಅದು ಕಡಿ ತನಕ ನಿಭಾಯಿಸ್ಯಾನ. ಯಾರು? ಅದಕ್ಕೆ ಭೀಷ್ಮ ಪ್ರತಿಜ್ಞೆ, ಹೌದಿಲ್ಲ? ಅದಕ್ಕೆ ಏನಂತ ಕೇಳಿದ್ರೆ ಕಡಿ ತನಕ ಅದಕ್ಕೆ ಪ್ರತಿಜ್ಞೆ ಅನ್ಬೇಕು. ಈಗ ನಮ್ಮ ಕಂಪ್ನಿನೂ ಆರ್ಸಿ ಹೋಗಿರ್ತಾವಲ್ಲ ಎಲ್ಲಿ, ಹೌದಿಲ್ಲ? ಅವು ಏನಂತ ಕೇಳಿದ್ರೆ ಪ್ರತಿಜ್ಞೆ ಮಾಡ್ತಾರಲ್ರಿ, ಆ ಪ್ರತಿಜ್ಞೆಕ್ಕೂ ಮತ್ತ ಅವರ ನಡತೆಗೂ ಏನು ಸಂಬಂಧದ ಏನೋ. ಎಲ್ಲಾರು ಹಂಗದ ಅನ್ನೋದಿಲ್ಲ. ಆದ್ರೆ ಬಹಳ ಜನ ಹಿಂಗಿರಂಗಿಲ್ಲ. 100ಕ್ಕೇನಂತ ಕೇಳಿದ್ರೆ 95% ಜನ ಇರುವುದೇ ಇಲ್ಲ. ಒಂದು 5 ಜನ ಇರ್ತಾರೆ. ಆ ಪ್ರಮಾಣ ಮಾಡಿದಂತೆ ಪ್ರತಿಜ್ಞಾ ಮಾಡಿದಂತೆ ಏನಂತ ಕೇಳಿದ್ರೆ ಅವರು ಆ ರೀತಿ ಕೆಲಸ ಮಾಡ್ತಾರೆ. ಇವ್ರು ಕೆಲವ್ರು ಏನಪ್ಪ ಸೋಮ, ಯಾಕಂದ್ರೆ ಅದನ್ನ ಹಿಂಗೆ ಬಂದದ ನೋಡ್ರಿ, ಪೀಚೇಶೆ ಆಯವ್ರ ಹಾಗೆ ಡಕ್ಕಂತೀವಿ. ಹಿಂದೆ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಾರ ಇವ್ರು ಮುಂದೆ ಮಾಡೋದು ಯಾಕೆ ಮಾಡೋದು ಗೊತ್ತಿಲ್ಲ. ಗುರ್ತದ್ರಿ ನೋಡ್ರಿ ಹೆಂಗಂತ ಕೇಳಿದ್ರೆ ನಿಮ್ಗೆ ಚುಟಕ್ ಹೇಳಿದ್ರೆ ಗುರ್ತಾಗ್ತದೆ. ಸೋದರತ್ತಿ ಹೆಸರು ಹಿಡಿತಿರ್ತಾಳ ಮಗುವಿಗೆ. ಅವಾಗ ಏನಂತ ಕೇಳಿದ್ರೆ ಅಲ್ಲಿದ್ದವ್ರು ಹುಡುಗಿಯರು ಪಡಿಗೆಯರು ಏನು ಮಾಡ್ತಾರೆ, ಅಕ್ಕಿನ ಬಡಿತಿರ್ತಾರೆ. ಯಾಕೆ ಬಿಡಿತಾರೆ ಗುರ್ತದ? ಹಿಂದೆ ಇವರು ಮೊದಲೊಂದು ನಾಮಕರಣ ಕಾರ್ಯಕ್ರಮಕ್ಕೆ ಹೋಗಿದ್ರು. ಇವರು ನಾಮಕರಣ ಸಂಸ್ಕಾರ ಕಾರ್ಯಕ್ರಮ ಅಲ್ಲಿ ಇವ್ರು ನೋಡ್ಯಾರ. ಅಲ್ಲಿ ನೋಡಿ ಬಂದು ಇಲ್ಲಿ ಇವ್ರು ಏನ್ ಮಾಡಿರ್ತಾರೆ, ಹಿಂಗ ಇವ್ರದ್ದು ನೋಡಿ ಯಾಕೆ ಬಡಿತಾರೆ, ಯಾರಿಗೆ ಗುರ್ತದ? ಅವ್ರು ಬಡದ್ರ ಅಂತೇಳಿ ಇವ್ರು ಬಡಿಯೋದು, ಅವ್ರು ಪ್ರತಿಜ್ಞೆ ಮಾಡ್ರ ಅಂತೇಳಿ ಇವ್ರು ಮಾಡೋದು. ಯಾಕೆ ಪ್ರತಿಜ್ಞೆಪ್ಪ? ಅದಕ್ಕೇನು ಬೇಕ ಬೇಡ. ಯಾಕೆ ಬಡಿತಾರೆ ಅಂತ ಕೇಳಿದ್ರೆ ಜೋ ಜೋ ಎನ್ನ ಜ್ಯೋತಿಯ ಕಂದ ಅಂತ ಹಾಡ್ಯಾರ ಜೋಗಳ ಪದದಲ್ಲಿ. ಅದು ಜ್ಯೋತಿಯ ಕಂದ. ಜ್ಯೋತಿಚಿ ನಿಜ ಜ್ಯೋತಿ ತಿಹಿ ಉಭಿ ಮೂರ್ತಿ ವಿಠೇವರಿ ಅಂತ ಸಂತ್ರೆ ಹೇಳ್ಯಾರ. ನಿಜವಾದೇನಪ್ಪ ಅಂತ ಕೇಳಿದ್ರೆ ಎಲ್ಲ ಜ್ಯೋತಿಗಳಿಗೆ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ. ಅದಕ್ಕೇನಂತ ಕೇಳಿದ್ರೆ ಅದು ಏನದ? ಜ್ಯೋತಿಯ ಕಂದ, ಆ ಪರಮಾತ್ಮನ ಮಗು ಅದ. ಅದಕ್ಕೆ ಯಾವ ಹೆಸರಿಲ್ಲ. ನೀ ಹೆಸರು ಇಡಾಕತ್ತೀವಿ, ನೀನು ಬರೋಬ್ಬರಿ ಮಾಡಲಾಗಿದ್ದೀನಿ, ಇದು ಸರಿಯಲ್ಲ, ಸರಿ ಅಂತ ತಿಳ್ಕೊಂಡು ಬಡಿಯಾಗತ್ತಾರ. ಹಂಗೆ ಬಡ್ಸೋತವ್ನ ಹಂಗೆ ಬಡಿತಾರ. ಹಂಗೆ ಬಡಿಯವ್ರಿಗೂ ಗೊತ್ತಿಲ್ಲ, ಬಡ್ಸೋಳವ್ರಿಗೂ ಗೊತ್ತಿಲ್ಲ, ಹೆಸರು ಇಡೋದು ಮಾತ್ರ ಬಿಡಂಗಿಲ್ಲ. ಹಂಗ ನೀವು ಪ್ರತಿಜ್ಞೆ ಅಂದ್ರೆ ಗೊತ್ತಿಲ್ಲ, ಖರೆ ಅವ್ರು ಮಾಡಿರ್ತೇಳಿ ಇವ್ರು ಮಾಡ್ತಾರೆ, ಇವ್ರು ಮಾಡಿರ್ತೇವೆ, ಮುಂದಿನವ್ರು ಮಾಡ್ತಾರೆ. ಪ್ರತಿಜ್ಞೆ ಯಾಕೆ ಮಾಡ್ಬೇಕು ಅನ್ನೋದು ಗುರುತ ಇಲ್ಲ. ಸ್ವಕರ್ತವ್ಯತ್ವೇನ ನಿರ್ದೇಶ, ತನ್ನ ಕರ್ತವ್ಯ ಏನದಲ್ಲ ಅದು ನಿರ್ದೇಶ ಮಾಡುತ್ತೆ ಅಂತ ಕೇಳಿದ್ರೆ ಉತ್ತರ ಕಾಲ ಪರ್ಯಂತ ಅಂದ್ರೆ ಕಡೆ ನಮ್ಮ ಜನ್ಮ ಇರೋ ತನಕ ಏನಪ್ಪಾ ಅಂತ ಕೇಳಿದ್ರೆ ಅದನ್ನು ನಿಭಾಯಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ಏನಂತ ಕರಿತಾ ಇದ್ರ? ಪ್ರತಿಜ್ಞಾ ಅಂತ ಕರಿತಾ ಇದ್ದಾರೆ. ಹಾಗೆ ಇಲ್ಲೇನಪ್ಪಾ ಅಂತ ಕೇಳಿದ್ರೆ ಪ್ರತಿಜ್ಞಾ ಮಾಡಿದ್ರು ಗ್ರಂಥಕರ್ತರು. ಗ್ರಂಥಕ್ಕೆ ಆರಂಭ ವಿಷಯ ಜೋ ಮಂಗಲಾಚರಣ ಅವಶ್ಯಕರಣ ಯೋಗ್ಯ, ಇದು ಪ್ರತಿಜ್ಞಾ. ಈ ಮಂಗಲಾಚರಣ ಗ್ರಂಥದ ಆರಂಭದಲ್ಲಿ ಅವಶ್ಯ ಮಾಡಲೇಬೇಕು ಅನ್ನೋದು ಇದೇನದಂತ ಕೇಳಿದ್ರೆ ಪ್ರತಿಜ್ಞೆ ಅದಂತ ತಿಳ್ಕೋರಿ. ತಹ ಮಂಗಲಾಚರಣ ವಿಷಯ ವಾದಿನೇ ಜೋ ಪ್ರಮಾಣಕ ಅಭಾವ ಕಯಾತ. ಈ ಮಂಗಲಾಚರಣದ ವಿಷಯಕವಾಗಿ ವಾದಿ ಏನಂದಿದ, ನೀವು ಮಂಗಲ ಮಾಡ್ಲಿಕ್ಕೆ ಯಾವ ಪ್ರಮಾಣನೂ ಇಲ್ಲ, ಯಾಕೆ ಮಾಡ್ತೀರಿ? ಹಿಂಗ ಒಂದು ಆಕ್ಷೇಪ. ಹೌದಿಲ್ಲ?
ಪ್ರಮಾಣಕ ಅಭಾವಕ ಯಾತ, ಪ್ರಮಾಣವೇ ಇಲ್ಲ ಅಂತ ಹೇಳಿದ್ದ. ಸೋಬಿ ಅಸಂಗತ ಹೇ, ಹೀಗೆ ಹೇಳೋದಾದ್ರೂ ಕೂಡ ಇದು ಹೆಂಗದಪ್ಪ ಅಂತ ಕೇಳಿದ್ರೆ ನಿಮ್ಮ ಮಾತ ಅಸಂಗತದ. ಜಿಸ್ ಕಾರಣತೆ, ಯಾವ ಕಾರಣದಿಂದ ಅಸಂಗತದ ಅಂತ ಕೇಳಿದ್ರೆ ಹೇಳ್ತಾರೆ, ನಿರ್ವಿಘ್ನ ಸಮಾಪ್ತಿ ಕಾಮೋ ಮಂಗಲಂ ಆಚರೆ. ಯಹ ಶ್ರುತಿ, ಶ್ರುತಿ ಪ್ರಮಾಣದ ಇಲ್ಲ ಯಾಕಂತೀರಂತ. ಏನು ಶ್ರುತಿ ಅದ? ನಿರ್ವಿಘ್ನ ಪರಿಸಮಾಪ್ತು, ಯಾವ ವಿಘ್ನ ಬರದೆ ನಿರ್ವಿಘ್ನವಾಗಿ ನಾ ಬರಿತಕ್ಕಂಥ ಗ್ರಂಥ ಇದು ಸಮಾಪ್ತಿ ಆಗ್ಬೇಕನ್ನೋದು ಇಚ್ಛೆ ಅದು. ಈ ಇಚ್ಛಾದಿಂದ ಕೂಡಿಕೊಂಡು ಮಂಗಲಾಚರೆ, ಇಲ್ಲಿ ಮಂಗಲವನ್ನು ಆಚರಿಸಿದ್ದಾರೆ. ಹೌದಿಲ್ಲ? ಶ್ರುತಿ ತಾ ಮಂಗಲಾಚರಣ ವಿಷಯ ಪ್ರಮಾಣ. ಈ ಶ್ರುತಿನೇ ಏನದ ಅಂತ ಕೇಳಿದ್ರೆ ಮಂಗಲ ಮಾಡುವುದರಲ್ಲಿ ಪ್ರಮಾಣ. ಅವ ಯಾವ ಪ್ರಮಾಣನೂ ಇಲ್ಲ ಅಂತ ಹೇಳಿದ. ಪ್ರತ್ಯಕ್ಷ ಹಿಡ್ಕೊಂಡು ಎಲ್ಲಿ ತನಕ ಅಂತ ಕೇಳಿದ್ರೆ ಅರ್ಥಾಪತಿ ಪ್ರಮಾಣದ ಯಾವ ಪ್ರಮಾಣನೂ ಇಲ್ಲ ಅಂತ ಹೇಳಿದ. ಆದರೆ ಪ್ರಮಾಣದ ಶ್ರುತಿ ಪ್ರಮಾಣನೇ ಅದಂತ ಹೇಳಿದರು. यद्यपि इदानी काल विषय किसी भी वेद की शाखा विषय यह श्रुति प्रत्यक्ष देखने विषय आवती नहीं. आज इदानी काल विषय ಅಂದ್ರೆ ಈ ವರ್ತಮಾನ ಕಾಲದಲ್ಲಿ किसी भी वेद की शाखा विषय, ವೇದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಚತುರ್ವೇದ, ಇವು ಏನದಾವ ಅಂತ ಕೇಳಿದ್ರೆ ವೇದಗಳದ. ಈ ಯಾವ ವೇದದಲ್ಲಿನೂ ಕೂಡ ಏನಂತ ಕೇಳಿದ್ರೆ ನೋಡಿದ್ರೆ ಇದು ಶ್ರುತಿ ಯಾವುದು ಅಂತ ಕೇಳಿದ್ರೆ ನಿರ್ವಿಘ್ನ ಸಮಾಪ್ತಿ ಕಾಮೋ ಮಂಗಲಂ ಆಚರೆ ಅನ್ನುವ ಶ್ರುತಿ ಇದು ನೋಡಾರದಾಗ ಬರುವುದಿಲ್ಲ. ಈಗ ಈ ವೇದದಾಗ ಹುಡುಕಿದ್ರೆ ಅದು ಈಗ ಸಿಗುವುದಿಲ್ಲ. ದೇಕಿನ ವಿಷಯ ಆವತಿನೇ ಗೊತ್ತ. ಹಿಂಗವ ಆಕ್ಷೇಪ ಮಾಡ್ದ, ಯಾವ ವೇದದೊಳಗದ, ಎಲ್ಲದ ಹೇಳತ್ತಲ್ಲ, ಎಲ್ಲಿ ನಮ್ಗರೆ ನೋಡ್ರದಾಗ ಬಂದಿಲ್ಲ. ನೀನು ಗುರ್ತಿದ್ರೆ ಹೇಳಂದ್ರು, ಇವನಿಗೂ ಗುರ್ತಿಲ್ಲ, ಯಾರಿಗೆ ಹೇಳವನಿಗೆ. ತಥಾಪಿ ಆದರೆ ಯುಕ್ತಿ ಅದ. ಏನು ಯುಕ್ತಿ ಅಂತ ಕೇಳಿ, ಶಿಷ್ಟಾಚಾರತ್ವ ರೂಪ ಹೇತು ಇದೆ. ಶಿಷ್ಟಾಚಾರತ್ವ, ಶಿಷ್ಟರು ಏನು ಆಚರಿಸಿಕೊಂಡು ಬಂದಾರೆ, ಆ ಆಚಾರವೇ ನಮಗೇನದ ಅಂತ ಕೇಳಿದ್ರೆ ಪ್ರಮಾಣ. ಏನಂತ ಕೇಳಿದ್ರೆ ಸಂಪ್ರದಾಯ. ಇದು ಯದ್ಯದಾಚರತಿ ಶ್ರೇಷ್ಠ ತತ್ತತ್ ದೇವೋ ಇತರೋ ಜನ. ಗೀತೆಯಲ್ಲಿ ಭಗವಂತನು ಹೇಳನಲ್ಲ, ಯತ್ ಆಚರತಿ ಶ್ರೇಷ್ಠ. ದೊಡ್ಡವ್ರು ಹ್ಯಾಂಗ ನಡ್ಕೊಂಡು ಬರ್ತಾರಲ್ಲೋ ಅದುವೇ ಸಣ್ಣವರ ಪಾಲಿಗೆ ಪ್ರಮಾಣ. ವಡಿಲ ಜಯ ಜಯ ಆಚರಿತಿ ತಯಾನಾಮ ಧರ್ಮೋಕ್ತಿ. ದೊಡ್ಡವರು ಏನು ಆಚರಣೆ ಮಾಡ್ತಾರೆ ಸಣ್ಣವ್ರ ಪಾಲಿಗೆ ಅದುವೇ ಧರ್ಮಗೆ, ಅದುವೇ ಪ್ರಮಾಣ ಆಗಿದೆ. ಅದಕ್ಕೆ ಇಲ್ಲಿ ಶಿಷ್ಟಾಚಾರತ್ವ ರೂಪ ಹೇತುತೆ. ಇದು ಶ್ರುತಿ ಪ್ರಮಾಣದ ಅನಕ ಏನು ಹೇತು, ಏನು ಕಾರಣ ಅಂತ ಕೇಳಿದ್ರೆ ಶಿಷ್ಟಾಚಾರತ್ವ. ಶಿಷ್ಟರು ಹಿಂಗೆ ಆಚರಣೆ ಮಾಡ್ಕೊಂಡು ಬಂದಾರೆ. ನಮ್ಮ ಹಿರಿಯರು, ಋಷಿಮುನಿಗಳು, ಸಂತರು, ಮಹಾತ್ಮರು, ಶರಣರು, ಹಿಂಗೆಲ್ಲ ಯಾವುದೇ ಶುಭ ಕಾರ್ಯ ಪ್ರಾರಂಭ ಮಾಡಬೇಕಾಗಿದ್ರೆ, ಗ್ರಂಥಗಳು ಬರೀಬೇಕಾಗಿದ್ರೆ ಅವ್ರ ಮೊದಲಿಗೆ ಏನು ಮಾಡ್ರಿ ಅಂತ ಕೇಳಿದ್ರೆ ಮಂಗಲ ಮಾಡ್ಯಾರ. ಇದು ಪರಂಪರಾಗತವಾಗಿ ಬಂದವ. ಶ್ರುತಿಕ ಅನುಮಾನ ಹೋವೆ. ಇದರಿಂದ ಏನಾಗ್ತದೆ ಅಂತ ಕೇಳಿದ್ರೆ ಇದು ಶ್ರುತಿಯಲ್ಲರೇ ನೋಡಕ್ ಹೋದ್ರೆ ಕಂಡು ಬರಂಗಿಲ್ಲ. ಆದ್ರೆ ಶಿಷ್ಟಾಚಾರ ಅಂತೂ ಈ ರೀತಿಯಾಗಿ ಐತಿ. ಅದಕ್ಕೇನಂತ ಕೇಳಿದ್ರೆ ಶ್ರುತಿಕ ಅನುಮಾನವೇ. ಇದು ಶ್ರುತಿಯ ಮಂತ್ರವೇ ಅದ, ಇದು ಪ್ರಮಾಣವೇ ಅದಂತ ನಾವು ಏನು ಮಾಡ್ತೀವಿ ಅಂತ ಕೇಳಿದ್ರೆ ಅನುಮಾನ ಮಾಡ್ತೀವಿ. ಎಲ್ಲನೂ ನಮಗೆ ಕಾಣ್ತದೇನ್ರಿ? ಕಾಣಂಗಿಲ್ಲ. ಈಗ ನಮ್ಮ ಊರು ಮುಂದಿಂದ ಹಳ್ಳ ತುಂಬಿ ಹರಿಯಾಗತ್ತದ. ಆದ್ರೆ ನಮ್ಮ ಊರ ಮೇಗೆಲ್ಲರೂ ಕೆಟ್ಟ ಬಿಸಿಲದು, ಒಂದು ಹನಿ ಮಳೆ ಸುರಿದಿಲ್ಲ. ಹಳ್ಳರೇ ತುಂಬಿ ಹರಿಯ, ಹಳ್ಳ ಒಣಗಿತ್ತು. ಏಕಕಾಲಕ್ಕೆ ಏನಂತ ಕೇಳಿದ್ರೆ ಆ ಹಳ್ಳಿಗೆ ಮಹಾಪೂರ ಬಂದದ, ತುಂಬಿ ಹರಿಯಾಗತ್ತವ. ಯಾಕೆ ಹರಿಯಾಗತ್ತದ? ಅನುಮಾನ ಮಾಡ್ತಿರಲ್ಲ ನೀವು, ಊಹೆ ಮಾಡ್ತಿರಲ್ಲ. ಏನು ಊಹೆ? ಈ ಹಳ್ಳದ ತಲೆ ಮೇಲೆ ಮೇಲ್ಗಡೆ ಏನಾಗಿದೆ ಅಂತ ಕೇಳಿದ್ರೆ ಬಹಳ ಜೋರ್ದಾರ್ ಮಳೆ ಆಗಿದೆ, ದೊಡ್ಡ ಪ್ರಮಾಣದಾಗ ಮಳೆ ಆಗ್ಯದ. ಅದಕ್ಕೆ ನಮ್ಮ ಊರ ಹಳ್ಳ ತುಂಬಿ ಅಲ್ಲಿಗೆ ಮಳೆ ನೋಡಿರೇನು ನೀವು? ನೋಡಿಲ್ಲ. ಮತ್ತು ಹಳ್ಳರೆ ಹರ್ಲಿಗತ್ತದಿಲ್ಲೋ? ಹರ್ಲಿಗತ್ತದ. ಮ್ಯಾಗ ಮಳೆ ಆಗ್ಯದ ಅನ್ನೋದು ನೀವು ಕಲ್ಪನಾ ಇದು ಊಹೆ ಮಾಡಿರಿಲ್ಲೋ? ಮಾಡಿ. ಇದು ತಪ್ಪೇನು? ನಿನಗ ಏನ್ರಿ ನಾ ಅಂತೀನಿ ಈ ಹಳ್ಳದ ತೆಲಿ ಮ್ಯಾಗ ಮಳೆ ಆಗ್ಯದ. ನೀ ನೋಡಿದ? ನಾನು ನೋಡಿಲ್ಲ, ಖರೆ ಮಳೆ ಆಗ್ಯದ. ಹ್ಯಾಂಗತ್ತಿ ಅಂದ್ರೆ ನೀವು ಹೋಗಿ ನೋಡು. ಅವನಿಗೆ ಹೇಳಿದ್ರು ಸಂಶಯ ಇದ್ದಂಗೆ. ಅವ ಬೈಕ್ ತೊಗೊಂಡು ಹಾದಪ್ಪ, ಹಳ್ಳ ಹಿಡ್ಕೊಂಡು ಹಾದಿ ಹಿಡ್ದಪ್ಪ ಹೋಗಾರ್ದ ಖರೆ ಏನಾಗಿತ್ತು ಅಂತ ಕೇಳಿದ್ರೆ ಮಳೆ ಬಂದಿತ್ತು. ಇವ ನೋಡೇನೇನು? ಮಳೆಯರೇ ಆಗ್ಯದಿಲ್ಲ, ಹಿಂಗೆ ಊಹೆ ಮಾಡೋದಿಲ್ಲ. ಹಾಗಿಲ್ಲ ಅಂತ ಕೇಳಿದ್ರೆ ನಮ್ಮ ಹಿರಿಯರು
ಋಷಿಮುನಿಗಳು ಮಹಾತ್ಮರು ಇಂಥ ಗ್ರಂಥಗಳು ಬರೀಬೇಕಾದ್ರೆ ಅವರು ಮಂಗಲ ಮಾಡ್ಯಾರ. ಇವತ್ತು ನಮಗೆ ಏನಾಗೋದಿಲ್ಲ ಅಂತ ಕೇಳಿದ್ರೆ ಆ ಶಾಖೆಗಳು ವೇದದ ಕೆಲವೊಂದು ಶಾಖಾ ಲುಪ್ತ ಆಗ್ಯಾವ, ಎಲ್ಲಾನು ನಮಗೆ ಸಿಗಂಗಿಲ್ಲ. ಏನು ಸಿಗ್ತಾವ್ರಿ? ಈಗ ಶರಣರು ಎಷ್ಟೋ ವಚನಗಳು ಬರೆದಾರೆ, ಎಲ್ಲ ವಚನ ಉಪಲಬ್ಧ ಅದಾವೇನು? ಇಲ್ಲ. ಈಗ ಮಹಾತ್ಮರು ಕೂಡ ನಮ್ಮ ಸಂತರು ಕೂಡ 1 ಕೋಟಿ ಅಭಂಗ ಬರೆದಾರೆ. ಯಾರು? ಸರ್ವಜ್ಞನ ವಚನ ಎಷ್ಟವು ಗುರ್ತವ್ ನಿಮ್ಗೆ? 77,77,177 ಇಷ್ಟು ವಚನ ಬರೆದಾರಂತ್ರಿ. ಯಾರು? ಎಲ್ಲ ಲಬ್ಧದನು, ಎಲ್ಲ ಉಪಲಬ್ಧ ಇಲ್ಲ, ಹೌದಿಲ್ಲ? ಕೆಲವೊಂದು ಎಷ್ಟು ಸಿಕ್ಕವ ಅಷ್ಟು, ಹೌದಿಲ್ಲ? ಹಂಗೆ ಇಲ್ಲಿನೂ ಕೂಡ ಎಲ್ಲ ವೇದಗಳು ಇವತ್ತು ಉಪಲಬ್ಧ ಇಲ್ಲ, ಎಲ್ಲ ಶಾಖೆಗಳು. ಕೆಲವೊಂದು ಶಾಖೆಗಳು ಲುಪ್ತ ಆಗ್ಯಾವ. ಆ ಲುಪ್ತಾದ ಶಾಖೆಯಲ್ಲಿ ಬಂದಿರತಕ್ಕಂಥ ಈ ಮಂತ್ರ ಯಾಕೆ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಾರಲ್ಲ, ವೇದ ಇಲ್ಲದೆ ಏನೂ ಮಾತಾಡಂಗಿಲ್ಲ ನಾವು. ತಸ್ಮಾ ಶಾಸ್ತ್ರಂ ಪ್ರಮಾಣಂತೆ ಅಂತ ಗೀತೆಯಲ್ಲಿ ಭಗವಂತ ಹೇಳಿದ. ನಿಜಗುಂಡ್ರೆ ಹೇಳ್ಯಾರ, ಅಖಿಳರಿಗೆ ಯಾರ ಪ್ರಮಾಣ? ಶ್ರುತಿಯೇ ಪ್ರಮಾಣ. ಮತ್ತು ಇವರು ಋಷಿಮುನಿಗಳು, ಎಲ್ಲ ಋಷಿಮುನಿಗಳು ಈ ರೀತಿಯಾಗಿ ಮಂಗಲ ಮಾಡ್ಕೊತ ಬಂದಾರಂದ್ರ ಅಂದ ಮೇಲೆ ಇದು ಶ್ರುತಿ ಪ್ರಮಾಣವೇ ಅದ. ಮಂಗಲ ಮಾಡ್ಬೇಕನ್ನೋದು ನಿರ್ವಿಘ್ನ ಸಮಾಪ್ತಿ ಕಾಮೋ ಮಂಗಲಂ ಆಚರೇತ್ ಅನ್ನುವ ಈ ಪ್ರಮಾಣ ಶ್ರುತಿಯಲ್ಲೇ ಅದ. ಯಾಕೆ ನಮ್ಮ ಹಿರಿಯರು ಹಿಂಗೆ ಹೇಳ್ಕೋತ ಬಂದಾರೆ. ಈಗ ಶ್ರುತಿ ಅಂದ್ರೆ ವೇದ ಶಾಖಾ ಇವತ್ತು ಉಪಲಬ್ಧ ಇಲ್ಲದಿದ್ರು ಕೂಡ ಅವ್ರು ಹೇಳ್ಕೊತ ಬಂದಾರಂದ್ರೆ ಕೇಳಿ ಪರಂಪರಾಗತ ಬಂದದಂದ್ರೆ ಅದು ಯಾವ ಮಾತದದು? ಶ್ರುತಿ ಮಾತವೇದ, ಇದು ಪ್ರಮಾಣ ವೇದ ಅಂತ ತಿಳ್ಕೊಂಡು ಈಗ ಸಿದ್ಧ ಮಾಡ್ತಾ ಇದ್ದಾರೆ. ता श्रुति घटित कोई के वेद की शाखा उच्छिन्न होई गई है ಹೇಳ್ತಾರೆ ನೋಡಿ. ಶ್ರುತಿ ಘಟಿತ ಕೋಯಿಕ ವೇದ ಕಿ ಶಾಖಾ, ಶ್ರುತಿ ಯುಕ್ತವಾಗಿರ್ತಕ್ಕಂಥ ಕೆಲವೊಂದು ವೇದದ ಶಾಖೆಗಳು, ಶಾಖಾ ಬರ್ತಾವ ಅದ್ರಾಗ. ಆ ವೇದದ ಶಾಖೆಗಳು ನಾವು ಹೆಂಗೆ ಅಧ್ಯಾಯ ಅಂತೀವಲ್ಲ, ಪರಿಚ್ಛೇದ ಅಂತೀವಲ್ಲ, ಸಂಧಿ ಅಂತೀವಲ್ಲ, ಆ ರೀತಿಯಾಗಿ ಶಾಖಾ ಉಚ್ಛಿನ್ನ ಹೋಯಿ ಗೈ ಹೇ. ಕೆಲವೊಂದು ಉಚ್ಛಿನ್ನಾಗ್ಯಾವ ಅಂದರೆ ಇಲ್ಲವಾಗ್ಯಾವ. ಕೆಲವೊಂದು ಎಲ್ಲಾನು ಇವತ್ತು ಉಪಲಬ್ಧ ಇಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ವಿದ್ಯಾ ಭಂಡಾರ, ಗ್ರಂಥ ಭಂಡಾರ ಎಲ್ಲ ಬ್ರಿಟಿಷರು ಹೊಡ್ಕೊಂಡು ಹೋಗ್ಯಾರ. ಇದೆಲ್ಲಿ ನಮ್ಗೆ ಗುರ್ತದ? ಎಲ್ಲ ಅವ್ರು ಶೋಧ ಮಾಡಿದ್ರು, ಇವ್ರು ಶೋಧ ಮಾಡಿದ್ರು, ಅಂಥ ವಿಜ್ಞಾನಿ ಇಂಥ ವಿಜ್ಞಾನಿ ಹೇಳ್ತಾರೆ ಅವರೆಲ್ಲ. ಈ ವಿದ್ಯೆ ಎಲ್ಲ ಯಾರ್ದು ಅಂತ ಕೇಳಿದ್ರೆ ನಮ್ಮ ವೇದ ಬೋಧಿತವಾಗಿರ್ತಕ್ಕಂಥ ವಿದ್ಯೆನೇ ಅದು. ಆದ್ರೆ ನಮ್ದೊಂದು ಸ್ವಭಾವದ ಏನಂತ ಮೇಡ್ ಇನ್ ಇಂಡಿಯಾ ಅಂದ್ರೆ ನಾವು ಒಪ್ಪಂಗಿಲ್ಲ. ಮೇಡ್ ಇನ್ ಚೈನಾ ಅಂದ್ರೆ ಮಾಡ್ತೀವಿ ನಾವು. ಇದು ನಮಗೆ ಮೇಡ್ ಇನ್ ಜಪಾನ್ ಅಂದ್ರೆ ಅಂತೀವಿ ನಾವು, ಹೌದಿಲ್ಲ? ಹಿಂಗೆ ನಮ್ಮ ಸ್ವಭಾವ ಆಗ್ಯದ. ಅವ್ರು ಇದೇ ಮಾಡ್ಯಾರ, ನಮ್ಮದೇ ಒಯ್ದು ಸಿಕ್ಕ ಅವ್ರದ್ದು ಹೊಡೆದು ನಮ್ಮದಂತ ಹೇಳಿ ಕೊಟ್ಟಾಗ ಅದು ಅವ್ರದಂತ ತಿಳ್ಕೊಂಡು ನಾವು ಏನು ಮಾಡ್ತೀವ್ರಿ? ಎಷ್ಟು ವಿಚಿತ್ರದ, ಎಷ್ಟು ವಿಚಿತ್ರದ ಇರಲಿ. ಹಾಗೇನಪ್ಪ ಅಂತ ಕೇಳಿದ್ರೆ ಇಲ್ಲಿ ಆದರೂ ಕೂಡ ಶ್ರುತಿ ಘಟಿತವಾಗಿರ್ತಕ್ಕಂಥ ವೇದದ ಯಾವ ಶಾಖ ಅದ ಅದು ಇವತ್ತು ಉಪಲಬ್ಧ ಇಲ್ಲ. ಯಾಕೆ? ಇದಾನಿ ಕಾಲ ವಿಷಯಿತ ಶ್ರುತಿ ಪ್ರತ್ಯಕ್ಷತೆನೇ ವಿಷಯ ಅವತಿನೇ. ಈ ಕಾಲದಲ್ಲಿ ಆ ಶ್ರುತಿ ನಮಗೆ ನೋಡಾರ್ದಾಗ ಸಿಗುವುದಿಲ್ಲ. ಐಶಿ ಕಲ್ಪನಾ ಹೋಗಿ ಇಲ್ಲಿ ಕಲ್ಪನಾ ನಾವು ಮಾಡಬೇಕಾಗ್ತದೆ. ತಾ ಅನುಮಾನಕಾಯ ಆಕಾರ, ಇಲ್ಲಿ ಅನುಮಾನದ ಆಕಾರದ ಅನುಮಾನ ಪ್ರಮಾಣದಿಂದ ಮಂಗಲ ಮಾಡಬೇಕು ಅನ್ನೋ ನಾವು ಪ್ರಮಾಣ ಇಲ್ಲ ಅಂತ ಹೇಳ. ಈಗ ಅದು ಪ್ರಮಾಣ ಹ್ಯಾಂಗ ಐತಿ ಅನ್ನೋದು ಸಿದ್ಧ ಮಾಡಿ ತೋರಿಸ್ತಾ ಇದ್ರೆ. ಮಂಗಲ ವೇದ ಬೋಧಿತ ಅವಿಷ್ಟೋಪಾಯತ ಕಂ. ಇಲ್ಲೇಂತ ಮಂಗಲಂ ವೇದ ಬೋಧಿತ. ಮಂಗಲಿದೆ ಏನದಂತ ಕೇಳಿದ್ರೆ ವೇದದಲ್ಲೇ ಬೋಧನೆ ಮಾಡಲಾಗಿದೆ. ಯಾಕಂತ ಕೇಳಿದ್ರೆ ಅವಿಷ್ಟೋಪಾಯ ಬೋಧಿತ ಅವಿಷ್ಟೋಪಾಯತಾಕಂ. ಅದಕ್ಕೆ ಏನಂತ ಕೇಳಿದ್ರೆ ಅಭಿಷ್ಟ ಉಪಾಯಕಂ. ಆ ಕಾರಣದಿಂದಲೇ ಏನಪ್ಪ ಅಂತ ಕೇಳಿದ್ರೆ ಇದು ವೇದದಲ್ಲಿ ಹೇಳ್ತಕ್ಕಂಥದ್ದು. ಅಲೌಕಿಕ ವಿಗತ ವಿಶಿಷ್ಟಾಚಾರತ್ವ ದರ್ಶಾದಿವತ್ ಅಂತ ತಿಳ್ಕೊಂಡು ಏನಂತ ಕೇಳಿದ್ರೆ ಇಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ನೋಡ್ರಿ ಇದನ್ನ, ಅದರ ಅರ್ಥ ನೋಡ್ರಿ. ವೇದನೆ ಬೋಧನ ಕರಿ ಹೇ ನಿರ್ವಿಘ್ನ समाप्ति रूप इष्ट की उपायता जिस विषयता का नाम वेद बोधित अविष्ट उपायता का है. ನೋಡಿ, ವೇದದಲ್ಲಿ ಬೋಧ ಮಾಡಲ್ಪಟ್ಟಿರ್ತಕ್ಕಂಥದ್ದು ನಿರ್ವಿಘ್ನ ಸಮಾಪ್ತಿ ರೂಪ ಇಷ್ಟದ ಉಪಾಯದಗೋಸ್ಕರವಾಗಿ ಜಿಸ್ ವಿಷಯ ಅಂದರೆ ಯಾವುದರಲ್ಲಿ ತಾಕಾನಾಂ ಅದರ ಹೆಸರೇ ಏನದಂತ ಕೇಳಿದ್ರೆ ವೇದ ಬೋಧಿತ ಅವಿಷ್ಟ ಉಪಾಯತಾಕ ಹೇ.
ಐಸಾ ವೇದ ಬೋಧಿತ ಅಭಿಷ್ಟಾಕ ಉಪಾಯ ಮಂಗಲ. ಹಿಂಗೆ ವೇದ ಬೋಧಿತವಾಗಿರ್ತಕ್ಕಂಥ ಅಭಿಷ್ಟ ಉಪಾಯವೇ ಇಲ್ಲೇನಾಗಿದೆ ಅಂತ ಕೇಳಿದ್ರೆ ಮಂಗಲ ಆಗಿದೆ. अलौकिक तथा ಅವಗೀತ ಐಸಾದೋ ಶಿಷ್ಟ ಪುರುಷೋಂಕ ಆಚಾರ. ಅಲೌಕಿಕ ಮತ್ತು ಅವಗೀತ ಎಂಬುವ ಇದು ಶಿಷ್ಟ ಪುರುಷರದ್ದು ಏನಾಗಿವೆ ಅಂತ ಕೇಳಿದ್ರೆ ಆಚಾರ ಆಗಿವೆ. ಆ ಆಚಾರಗಳೇ ನಮ್ಗೆ ಪ್ರಮಾಣವಾಗಿವೆ. ಅದನ್ನೇ ಹಿಡ್ಕೊಂಡು ನಾವು ಹೋಗ್ಬೇಕಾಗಿದೆ. ತಾ ಆಚಾರ ರೂಪತಾ ಹೋಣೇತೆ ಜೋ ಜೋ ಅಲೌಕಿಕ ಅವಗೀತ ಶಿಷ್ಟಾಚಾರ ಹೋವೆ. ಯಾವುದು ಆಚಾರ ರೂಪವಾಗಿರ್ತಕ್ಕಂಥ ಅಲೌಕಿಕವಾದ ಅವಗೀತ ಶಿಷ್ಟಾಚಾರ ಇರುವುದೋ ಸೋ ವೇದ ಬೋಧಿತಿಷ್ಟಕ ಉಪಾಯ ಹೋವೆ. ಅದು ವೇದ ಬೋಧಿತ ಇಷ್ಟ ವೇದಂತ ಅದು ಇಷ್ಟದ ಉಪಾಯನೇ ಅದಂತ ಹಿಂಗೆ ಸಿದ್ಧ ಆಗ್ತದಂತ ಹೇಳ್ತಾರೆ. ಜೈಸೆ ದರ್ಶ ಪೂರ್ಣಮಾಸ ಕರ್ಮ ಅಲೌಕಿಕ ಅವಗೀತ ಶಿಷ್ಟಾಚಾರ ರೂಪ ಹೇ. ದರ್ಶ ಪೂರ್ಣ ಮಾಸದಲ್ಲ, ಈ ಮಾಸವನ್ನೇನು ಕೇಳಿದ್ರೆ ಅವಗೀತ ಶಿಷ್ಟಾಚಾರ ರೂಪವೇ ಅದ. ಹೇಗದ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ದರ್ಶ ಪೂರ್ಣ ಮಾಸಾಭ್ಯಾಂ ಸ್ವರ್ಗ ಕಾಮೋ ಯಜೆ. ದರ್ಶ ಪೂರ್ಣ ಮಾಸವನ್ನು ಆಚರಣೆ ಮಾಡೋದ್ರಿಂದ ನಮಗೆ ಸ್ವರ್ಗದ ಪ್ರಾಪ್ತಿ ಆಗ್ತದೆ. ಮಾದಕ್ಕೆ ಹೇಳ್ತಾರೆ ಸ್ವರ್ಗ ಕಾಮೋ ಯಜೆ. ಸ್ವರ್ಗ ಕಾಮವನ್ನೇನಪ್ಪ ಅಂತ ಕೇಳಿದ್ರೆ ನಮಗೆ ಇಚ್ಛಾ ಇದ್ರೆ ಸ್ವರ್ಗ ನಾವು ಹತ್ತಬೇಕು, ಸ್ವರ್ಗ ಪಡ್ಕೋಬೇಕು, ಹಿಂಗೆ ನಮಗೆ ಇಚ್ಛಾ ಇದ್ರೆ ಯಜೆ. ನೀವೇನು ಮಾಡಿರಿ ಅಂತ ಕೇಳಿದ್ರೆ ಯೋಗ ಯಾಗಗಳು ಹೆಂಗೆ ಸಮಾಧಿಯಾಗಿ ಮಾಡಕ್ಕೆ ಹೇಳ್ಯಾರಲ್ಲೋ ಆ ರೀತಿಯಾಗಿ ಇಲ್ಲಿ ದರ್ಶಪೂರ್ಣ ಮಾಸಾಭ್ಯಾಮ್ ದರ್ಶಪೂರ್ಣ ಮಾಸದಲ್ಲಿ ಆ ತಿಂಗಳಲ್ಲಿ ಸ್ವರ್ಗ ಕಾಮೋ ಯಜೆ. ನೀವು ಸ್ವರ್ಗ ಪ್ರಾಪ್ತಿಗಾಗಿ ನೀವು ಏನು ಮಾಡಬೇಕು ಅಂತ ಕೇಳಿದ್ರೆ ಯಜ್ಞ ಯಾಗಾದಿಗಳನ್ನು ಮಾಡಬೇಕು. ಮಾಡಿದರೆ ಏನಾಗ್ತದೆ, ನಿಮಗೆ ಸ್ವರ್ಗದ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ. ಇಸ್ ವೇದ ವಾಕ್ಯ ಕರಿಕೆ ಬೋಧಿತ ಸ್ವರ್ಗ ರೂಪ ಇಷ್ಟಕ ಉಪಾಯ भी है. ಇಲ್ಲಿ ವೇದ ವಾಕ್ಯದಲ್ಲಿ ಹೇಳಿದಂಥ ಬೋಧಿತವಾಗಿರ್ತಕ್ಕಂಥ ಸ್ವರ್ಗ ರೂಪ ಇಷ್ಟವೇ ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಉಪಾಯ ಆಗಿದೆ. ತೈಷೆ ಇದು ಉದಾಹರಣೆ ಕೊಟ್ಟರು. ಹಂಗೆ ಮಂಗಲ್ನು ಕೂಡ ಇದು ನಮಗೆ ಉಪಾಯ ಆಗಿದೆ. ಹೆಂಗಂದ್ರೆ ಹೇಳ್ತಾರೆ ತೈಷೆ ಯ ಮಂಗಲ ಬಿ ಅಲೌಕಿಕ ಅವಗೀತ ಶಿಷ್ಟಾಚಾರ ರೂಪ ಹೇ. ಇದು ಮಂಗಲವಾದರೂ ಕೂಡ ಅಲೌಕಿಕ. ಅಲೌಕಿಕ ಅಂದ್ರೆ ಲೌಕಿಕ ಅಲ್ಲ, ವ್ಯವಹಾರಿಕ ಅಲ್ಲ, ಪಾರಮಾರ್ಥಿಕ. ಅವಗೀತ ಶಿಷ್ಟಾಚಾರವು ಅದು ಅವಗೀತ ಅಂದ್ರೆ ಹೀಗೆ ಮಾಡಲೇಬೇಕಂತ ತಿಳ್ಕೊಂಡೇನಂತ ಕೇಳಿದ್ರೆ ಕೆಲವೊಂದು ಆಚಾರಗಳದಾವ, ಆಚರಣೆಗಳದಾವ. ಆ ಆಚರಣೆ ಮೂಲಕವಾಗಿ ಶಿಷ್ಟಾಚಾರ ರೂಪೆ ಅದನ್ನು ಗುರು ಹಿರಿಯರು ಋಷಿ ಮುನಿಗಳು ಅದನ್ನು ಆಚರಣೆ ಮಾಡ್ಕೊತ ಬಂದರೆ ಅದು ಅವಗೀತದ ಆ ಆಚಾರ ಯೋಗ್ಯದ. ಅದಕ್ಕಿದು ಶಿಷ್ಟಾಚಾರ ರೂಪವಾಗಿದೆ. ಇದು ಹೆಂಗಾಗಿದೆ ಅಂತ ಕೇಳಿದ್ರೆ ಶಿಷ್ಟಾಚಾರ ರೂಪವಾಗಿದೆ. ಯಾತೆ ವೇದ ಬೋಧಿತ ನಿರ್ವಿಘ್ನ ಸಮಾಪ್ತಿ ರೂಪ ಇಷ್ಟಕ ಉಪಾಯ भी ಅವಶ್ಯ ಹೋವೇಗ. ಅದಕ್ಕೆ ವೇದ ಬೋಧಿತ ಗ್ರಂಥ ಸಮಾಪ್ತಿ ರೂಪ ಇಷ್ಟದು ಉಪಾಯವಾದರೂ ಕೂಡ ಇಲ್ಲಿ ಅವಶ್ಯ ಆಗುತ್ತದೆ ಅಂತ ಹೇಳ್ತಾರೆ. ಯಹ ಮಂಗಲ ಪಕ್ಷ ಈಗಿದೆ ಏನಪ್ಪಾ ಅಂತ ಕೇಳಿದ್ರೆ ಅನುಮಾನ ಪ್ರಮಾಣದಿಂದ ಸಿದ್ಧ ಮಾಡಿ ತೋರಿಸ್ತಾರೆ ನೋಡಿ. ಮಂಗಲ ಪಕ್ಷ ಹ್ಯಾಂಗ ಪರ್ವತವು ವನ್ಯಮಾನಂದಾಗ ಪರ್ವತ ಅಲ್ಲಿ ಏನದ ಪಕ್ಷ, ವನ್ಯವೇ ಏನದ ಅಂತ ಕೇಳಿದ್ರೆ ಅಲ್ಲಿ ಸಾಧ್ಯದ. ಹಂಗೆ ಇಲ್ಲಿ ಮಂಗಲ ಪಕ್ಷ ಅವರು ವೇದ ಬೋಧಿತ ಇಷ್ಟ, ಇಲ್ಲಿ ವೇದ ಬೋಧಿತವೇ ಸಾಧ್ಯ. ಇದು ವೇದದಲ್ಲಿ ಹೆಳೆದ ಅನ್ನೋ ಮಾತು ಸಿದ್ಧ ಮಾಡೋದು ನಮಗೆ ಏನು ಮಂಗಲ. ಹ್ಯಾಂಗ ಆ ಪರ್ವತ ಬೆಂಕಿಯಿಂದ ಕೂಡಿಕೊಂಡಿದೆ, ಈ ಮಂಗಲವಾದರೂ ಕೂಡ ವೇದ ಬೋಧಿತವಾಗಿದೆ. ಮಂಗಲ ವೇದ ಬೋಧಿತದ ಅನ್ನೋದಕ್ಕೇನಂತ ಕೇಳಿದ್ರೆ ಈ ಇಷ್ಟ ಅರ್ಥದ ಉಪಾಯತ ಸಾಧ್ಯ. ಇಲ್ಲಿ ಇಷ್ಟ ಅರ್ಥದ ಉಪಾಯತ ಅಂದ್ರೆ ಅದು ಪ್ರಾಪ್ತಿನೇ ನಮಗೇನದ ಅಂತ ಕೇಳಿದ್ರೆ ಇಲ್ಲಿ ಸಾಧ್ಯ ಅದಂತ ಹೇಳ್ತಾರೆ. ಅವ್ರ ಅಲೌಕಿಕ ಅವಗೀತ ಶಿಷ್ಟಾಚಾರತ್ವ ಹೇತು ಹೇ. ಇಲ್ಲೇನಂತ ಕೇಳಿದ್ರೆ ಅಲೌಕಿಕ ಅವಗೀತ ಶಿಷ್ಟಾಚಾರವೇ ಕಾರಣ. ಅಲ್ಲಿ ಹ್ಯಾಂಗ ಪರ್ವತ ಇದು ಬೆಂಕಿಯಿಂದ ಕೂಡಿಕೊಂಡದಂತೆ ಹೇಳಕ್ಕೆ ಹೊಗಿನೇ ಕಾರಣ, ಧೂಮವೇ ಕಾರಣದವರು. ಅದರಂತೆ ಇಲ್ಲೇನಪ್ಪ ಅಂತ ಕೇಳಿದ್ರೆ ಇದು ಮಂಗಲವಾದರೂ ಕೂಡ ವೇದ ಬೋಧಿತದ, ಇದು ನಮ್ಗೆ ಇಷ್ಟವಾಗಿರ್ತಕ್ಕಂಥ ಅರ್ಥದ. ಇಂಥ ಯಾವ ಇಷ್ಟಾರ್ಥ ಉಪಾಯ ರೂಪವಾಗಿರ್ತಕ್ಕಂಥ ಯಾವ ಸಾಧ್ಯದ, ಈ ಸಾಧ್ಯಕ್ಕೆ ಹೇತು ಯಾರಂತ ಕೇಳಿದ್ರೆ ಅಲೌಕಿಕ ಅವಗೀತ ಶಿಷ್ಟಾಚಾರತ್ವ ಹೇತು. ಅಲೌಕಿಕವಾಗಿ ಅವಗೀತ ಶಿಷ್ಟಾಚಾರ ಅಂದ್ರೆ ಋಷಿ ಮುನಿಗಳೇನಂತ ಕೇಳಿದ್ರೆ ಈ ರೀತಿಯಾಗಿ ಆ ಮಂಗಲವನ್ನು ಆಚರಿಸ್ತಾ ಬಂದಿದ್ದಾರೆ. ಇದುವೇ ಅದಕ್ಕೇನದ ಅಂತ ಕೇಳಿದ್ರೆ ಕಾರಣ ಅದ ಹೇತುವೆ. ಅವ್ರ ದರ್ಶಪೂರ್ಣ ಮಾಸಾಧಿಕ ಕರ್ಮರೂಪ ದೃಷ್ಟಾಂತ. ಇಲ್ಲಿ ದರ್ಶಪೂರ್ಣ ಮಾಸಾಧಿಕ ಯಾವ ಕರ್ಮ ಹೇಳಿರಲ್ಲ ಆ ಮಾಸದಲ್ಲಿ ಮಾಡ್ತಕ್ಕಂಥ ಕರ್ಮ. ಸ್ವರ್ಗ ಕಾಮೋ ಯಜೆ, ನಿನಗೆ ಸ್ವರ್ಗ ಬೇಕಾಗಿದ್ರೆ ನೀ ಏನು ಮಾಡು, ಯಜ್ಞ ಮಾಡು. ಯಾವಾಗ ಮಾಡು ಅಂತ ಕೇಳಿದ್ರೆ ದರ್ಶಪೂರ್ಣ ಮಾಸದಲ್ಲಿ ಮಾಡುವಂತ ಹೇಳಿದ್ದಾರೆ. ಇದುವೇ ಇಲ್ಲಿ ಏನದಪ್ಪ ಅಂತ ಕೇಳಿದ್ರೆ ಉದಾಹರಣೆ
ಅದಂತ ಹೇಳ್ತಾರೆ. ಏ ಅನುಮಾನ ಕಿ ರೀತಿ ಆಗೆ ಬಿ ಜಾನಿ ಲೇಣಿ. ಈ ಅನುಮಾನ ಪ್ರಮಾಣದ ರೀತಿ ನೀವು ಮುಂದಾದರೂ ಕೂಡ ಇದೇ ರೀತಿಯಾಗಿ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ತಾ ಪ್ರತ್ಯಕ್ಷಾಧಿಕ ಪ್ರಮಾಣೋಂಕೆ तथा अनुमान के अंगभूत पक्ष दृष्टांत आदिकों के लक्षण द्वितीय परिच्छेद विषय कथन करेंगे. ಈಗ ಇಲ್ಲಿ ಪ್ರತ್ಯಕ್ಷಾಧಿಕ ಪ್ರಮಾಣಕ್ಕೆ ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ ಎಂಬುವ ಯಾವೇನಂತ ಕೇಳಿದ್ರೆ 6 ಪ್ರಮಾಣಗಳದಾವಲ್ಲ. ಈ 6 ಪ್ರಮಾಣಗಳದು ಪ್ರಮಾಣೋಂಕೆ ಅಂದ್ರೆ ಪ್ರಮಾಣಗಳದು ತಥಾ ಮತ್ತೇನಂತ ಕೇಳಿದ್ರೆ ಅನುಮಾನಕ್ಕೆ ಅಂಗಭೂತ. ಈ ಅನುಮಾನದ ಅಂಗಭೂತ ಅಂಗ ಸ್ವರೂಪ, ಅನುಮಾನದ ಅಂಗ ಏನು, ಅದರ ಸ್ವರೂಪ ಏನು ಅಂತ ಕೇಳಿದ್ರೆ ಅನುಮಾನ ಪ್ರಮಾಣದಲ್ಲಿ 3 ವಾಕ್ಯಗಳದಾವ. ಪ್ರತಿಜ್ಞಾ ವಾಕ್ಯ, ಹೇತು ವಾಕ್ಯ, ಉದಾಹರಣ ವಾಕ್ಯ. ಮತ್ತೇನಂತ ಕೇಳಿದ್ರೆ 5 ಅಂಗಗಳದಾವ. ಪಕ್ಷ, ಸಾಧ್ಯ, ಹೇತು, ವ್ಯಾಪ್ತಿ ಮತ್ತು ದೃಷ್ಟಾಂತ. ಇವೇನದಾವ ಅಂತ ಕೇಳಿದ್ರೆ 5 ಅಂಗಗಳದಾವ. पक्ष दृष्टांतादिकों के लक्षण द्वितीय पक्ष परिच्छेद विषय कथन करेंगे. ಈ ಸಂಪೂರ್ಣ ಪ್ರಮಾಣಗಳ ವಿಷಯಕವಾಗಿ ಮತ್ತು ಅನುಮಾನ ಪ್ರಮಾಣದ ಅಂಗಭೂತವಾಗಿರ್ತಕ್ಕಂಥ ಪಕ್ಷ ದೃಷ್ಟಾಂತಾದಿಕಗಳ ಲಕ್ಷಣಗಳು ನಾವು ನಿಮಗೆ 2ನೇ ಪರಿಚ್ಛೇದದಲ್ಲಿ ಹೇಳ್ತೇವಂತ ಯಾರು ಗ್ರಂಥಕರ್ತ. यहाँ हेतु विषय स्थित अलौकिक अवगीत शिष्टाचार इतनी इन तीनों पदों का यह अर्थ है. ಈಗ ನೋಡ್ರಿ, ಹೇತು ವಿಷಯ ಸ್ಥಿತ ಅಂದ್ರೆ ಹೇತುವಿನಲ್ಲಿ ಇರತಕ್ಕಂಥ ಕಾರಣದಲ್ಲಿ. ಯಾಕಂತ ಕೇಳಿದ್ರೆ ಮಂಗಲ ಇದು ವೇದ ಬೋಧಿತದಂತ ಇದು ಸಿದ್ಧ ಮಾಡುವುದಕ್ಕೋಸ್ಕರವಾಗಿ ಏನು ಅನುಮಾನ ಪ್ರಮಾಣದ ಮಂಡನೆ ಮಾಡಿದ್ರಲ್ಲ, ಆ ಮಾಡುವಾಗ ಅದರೊಳಗೆ ಹೇತು ಅದು. ಆ ಹೇತುವಿನಲ್ಲಿ ಬರ್ತಕ್ಕಂಥ ಅಲೌಕಿಕ, ಅವಗೀತ, ಶಿಷ್ಟ ಇವು 3 ಪದಗಳದಾವ. ಈ 3 ಪದಗಳ ಅರ್ಥ ಏನು ಅದನ್ನು ಈಗ ಇಲ್ಲಿ ಹೇಳ್ತಾರೆ. ಇವು ಪಾರಿಭಾಷಿಕ ಶಬ್ದ, ನಮ್ಗೆ ಗೊತ್ತಾಗಿಲ್ಲ, ಹೌದಿಲ್ಲ, ಶಾಸ್ತ್ರೀಯ ಶಬ್ದ ಇದೆ ನೋಡ್ರಿ. ಈಗ ಒಂದೊಂದಾಗಿ ಹೇಳ್ತಾ ಇದ್ದಾರೆ. शास्त्र की अज्ञाते विना ही केवल राग करके प्राप्त जो आहार आदि है तीनों का नाम लौकिक है. ಲೌಕಿಕ ಅದಕ್ಕೆ ಅನ್ಬೇಕು, ಇದು ಗುರ್ತಾಯ್ತಂದ್ರೆ ಅಲೌಕಿಕ ಅದಕ್ಕೆ ಅನ್ಬೇಕು, ಅದು ಗುರ್ತಾಗ್ತದೆ. ಮೊದಲು ಅದು ಹೇಳ್ತಾರೆ, ಶಾಸ್ತ್ರಕ್ಕೆ ಅಜ್ಞಾತೆ ವಿನಾಹಿ. ಶಾಸ್ತ್ರ ಯಾರಿಗೆ ಹಿಂಗೆ ಆಜ್ಞಾ ಮಾಡಿಲ್ಲ, ಆಜ್ಞಾ ಮಾಡಿಲ್ಲ. ಏನು ಕೇವಲ ರಾಗ ಕರಿಕೆ ಪ್ರಾಪ್ತ ಜೆ ಆಹಾರ ಆದಿ ಹೇ. ಕೇವಲ ರಾಗ ಕರಿಕೆ, ಕೇವಲ ಕಾಮನೆ ಮಾಡೋಣದ್ರಿಂದ, ಕೇವಲ ಪ್ರೀತಿ ಇರೋಣದ್ರಿಂದ ಪ್ರಾಪ್ತವಾಗಿರ್ತಕ್ಕಂಥ ಆಹಾರ ಆದಿ. ನಮಗೆ ಪ್ರಾಪ್ತ ಆದ ಆಹಾರ ತಿಂಡಿನೇ ಇರ್ಬೋದು, ಅಥವಾ ಊಟನೇ ಇರ್ಬೋದು, ಏನಾದರೂ ಇರ್ಬೋದು. ಅದಕ್ಕೆ ತಿನ್ನೋಕ ನಾಮ ಲೌಕಿಕ. ಇವಕ್ಕೇನಂತ ಕರೆದರೆ ಲೌಕಿಕ. ಶಾಸ್ತ್ರದಲ್ಲಿ ನೀವು ಊಟ ಮಾಡೋದು ಹಿಂಗೆ ಆಜ್ಞೆ ಮಾಡಿಲ್ಲ, ನೀವು ಮಾಡಿಲ್ಲ. ಮತ್ತು ಸ್ವಾಭಾವಿಕ ಏನಂತ ಕೇಳಿದ್ರೆ ಮನುಷ್ಯ ಊಟದಲ್ಲಿ ಪ್ರವೃತ್ತ ಆಗ್ತಾನಿಲ್ಲ. ಇದನ್ನು ಲೌಕಿಕ ಏನು ಅಲೌಕಿಕ? ಇದು ಲೌಕಿಕ, ಇದು ಸಹಜ ವ್ಯವಹಾರ. ಇದು ಇದಕ್ಕೇನು ಶಾಸ್ತ್ರ ಬೇಕಾಗಿಲ್ಲ. ಏನು ಶಾಸ್ತ್ರ ಬೇಕಾಗಿದೆ? ಹಸುವಾಯ್ತಂದ್ರೆ ತಾನೇ ಉಣ್ತಾನ, ಹೌದಲ್ಲ? ಈಗ ನೋಡ್ರಿ, ಆ ಮಕ್ಕಳು ಒಮ್ಮೊಮ್ಮೆ ತಾಯಿ ಉಣಿಸ್ಬೇಕಂತ ಅವು ಅಲ್ಲ ಅಂತಿರ್ತಾವ. ಅವಾಗ ಅಪ್ಪಿದ್ದ ಹೋಲ್ ಬಿಡು, ಯಾಕೆ ಏನು ಕೇಳಿದ್ರೆ ಹುಡುಗ ಇದು ಮಾಡಾಕತ್ತಿದ್ವಿ ವಲ್ಲತನ ಬಿಡುವಲ್ಲ, ಯಾವಾಗ ಹಸಿತನ ತಾನೇ ಬರ್ತಾನ ಊಟ ಕೊಡು ಅಂತ ಅಂತಾರೆ, ಹೌದಿಲ್ಲ? ಹಾಗೆ ಇಲ್ಲೇನಪ್ಪ ಅಂತ ಕೇಳಿದ್ರೆ ಶಾಸ್ತ್ರದಲ್ಲಿ ಏನು ಆಜ್ಞೆ ಇಲ್ಲ ಊಟ ಮಾಡು ಅಂತ. ಹಸಿವೆ ಆಯ್ತಂದ್ರೆ ತಾನೇ ಸ್ವಾಭಾವಿಕ ಏನಂತ ಕೇಳಿದ್ರೆ ಊಟದಲ್ಲಿ ಹೆಂಗೆ ಪ್ರವೃತ್ತಿ ಆಗ್ತದೆ. ಇದು ಲೌಕಿಕ, ಇದು ಯಾರು ಹೇಳಬೇಕಾಗಿಲ್ಲ. ತಿನ್ನ ಲೌಕಿಕ ವ್ಯವಹಾರವಂತೆ ಜೋ ಭಿನ್ನ ಹೋಗಿ, ಈ ಲೌಕಿಕ ವ್ಯವಹಾರಕ್ಕಿಂತಲೂ ಬೇರೆ ಆಗಿರ್ತಕ್ಕಂಥದ್ದು. ಸೊ ಅಲೌಕಿಕ ಯಾ ಜಾವೆ, ಅದಕ್ಕೇನು ಅನ್ಬೇಕ್ರಿ? ಅಲೌಕಿಕ ಅಂತ ಹೇಳಿದ್ದಾರೆ. जो आचार नरकादि रूप बलवान अनिष्ट का अजनक हुआ, स्वर्गादि रूप इष्ट का साधन हुए, सो आचार ಅವಗೀತ ಕಹ್ಯಾ ಜಾವೆ. ಈಗ ಅವಗೀತ ಅದಕ್ಕೆ ಅನ್ನಬೇಕು, ಅದು ಅಲೌಕಿಕ ಅದಕ್ಕೆ ಅನ್ನಬೇಕು, ಗೊತ್ತಾಯ್ತು. ಹೀಗೇನಪ್ಪ ಅಂತ ಕೇಳಿದ್ರೆ ಕೆಲವು ವ್ಯವಹಾರ ಸಹಜವಾಗಿ ನಡೆದ, ಹಸದಾಗ ಊಟ ಮಾಡೋದು, ನೀರಡಿಕೆ ಅದ, ನೀರು ಕುಡಿದು, ಇವು ಲೌಕಿಕ. ಅದು ಇವಕ್ಕಿಂತ ಬೇರೆ ಆಗಿರ್ತಕ್ಕಂಥದಕ್ಕೆ ಅದಕ್ಕೇನಂತ ಕರೀತಾರೆ? ಅಲೌಕಿಕ ಅಂತ ಕರೀತಾರೆ. ಹಾಗಂತ ಕೇಳಿದ್ರೆ ಈಗ ಗುರುಪಾದ ಪೂಜೆ ಮಾಡಿ ತೀರ್ಥ ತಗೊಳ್ಳೋದು, ಇದು ಲೌಕಿಕ ಅಲ್ಲ. ಇದೇನದ ಅಲೌಕಿಕ, ಹೌದಿಲ್ಲ? ಅವ್ರಿಗೆ ಏನಂತ ಕೇಳಿದ್ರೆ
ತೃಪ್ತಿ ಮಾಡಿದ ಮೇಲೆ ಗುರುಗಳ ಪ್ರಸಾದ ಆದಮೇಲೆ ಊಟ ಮಾಡ್ಬೇಕನ್ನೋದು ಇದೇನದು ಅಂತ ಕೇಳಿದ್ರೆ ಅಲೌಕಿಕದ. ಇದು ಹೊಸದಾಗ ಊಟ ಮಾಡೋದು ಇದು ಲೌಕಿಕ. ಮೈತಿಗೆ ನಮ್ಮ ಮನೆಗೆ ಅತಿಥಿಗಳು ಬಂದಾರೆ, ಆ ಅತಿಥಿ ದೇವೋ ಭವ ಅಂತ ಶಾಸ್ತ್ರ ಹೇಳ್ತದ. ಆ ಅತಿಥಿಗೆ ತೃಪ್ತಿ ಪಡಿಸಿದ ಮೇಲೆ ನೀವು ಊಟ ಮಾಡೋದು ಇದು ಗೃಹಸ್ಥನ ಧರ್ಮದ. ಇದು ಅಲೌಕಿಕ. ಗೊತ್ತಿಲ್ಲ ಲಕ್ಷಕ್ಕೆ ಇದು ಅಲೌಕಿಕ ಎದಕ್ಕೆ ಅನ್ಬೇಕು ಹೇಳಿದ್ರು. ಇನ್ನು ಅವಗೀತಂತ ಒಂದು ಪದ ಬಂದದ ಹೇತುವಿನಲ್ಲಿ. ಅದು ಎದಕ್ಕಂತಾರ ಅದು ಹೇಳ್ತಾರ. ಜೋ ಆಚಾರ ನರಕಾದಿ ರೂಪ ಬಲವಾನ್ ಅನಿಷ್ಟಕ ಅಜನಕವ. ಯಾವ ಆಚಾರವು ನರಕಾದಿ ರೂಪ ಬಲವಾನ್ ಅನಿಷ್ಟಕ ಅಜನಕ ಅಂದ್ರೆ ಬಲವಾನವಾಗಿ ಅನಿಷ್ಟದೇನಂತ ಕೇಳಿದ್ರೆ ಅಜನಕ, ಅದನ್ನು ಹುಟ್ಟಿಸುವುದೇ ಇಲ್ಲ. ಯಾವುದು ಅಂತ ಕೇಳಿದ್ರೆ ನರಕದ ಪ್ರಾಪ್ತಿ. ಎದರ ಪ್ರಾಪ್ತಿ? ನರಕದ ಪ್ರಾಪ್ತಿ. ಯಾಕಂತ ಕೇಳಿದ್ರೆ ಆಚಾರ ನರಕಾದಿ ರೂಪ ಬಲವಾನ್ ಅನಿಷ್ಟಕ ಅಜನಕ. ಆಚಾರ ನಾವು ಮಾಡ್ತಕ್ಕಂಥ ಯಾವ ಆಚರಣೆ ಅದ, ಆ ಆಚರಣೆ ಬಲವಾನವಾಗಿ ಅನಿಷ್ಟವಾಗಿರ್ತಕ್ಕಂಥ ನರಕ ಪ್ರಾಪ್ತಿ ಅದು ಹುಟ್ಟಿಸುವುದು ಇಲ್ಲ. ಅಜನಕವ ಸ್ವರ್ಗಾದಿ ರೂಪಿಷ್ಠ ಸಾಧನ ಹೋಯ್. ಆದ್ರದ ಆಚಾರ ಎದಕ್ಕೆ ಕಾರಣ ಆಗಿದೆ ಅಂತ ಕೇಳಿದ್ರೆ ಸ್ವರ್ಗಾದಿ ರೂಪ, ಸ್ವರ್ಗ ಪ್ರಾಪ್ತಿಗೆ ಅದು ಏನಾಗಿದೆ ಅಂತ ಕೇಳಿದ್ರೆ ಕಾರಣ ಆಗ್ಯದ. ಸೊ ಆಚಾರ ಅವಗೀತ ಕಯಾಜಾವೆ. ಆ ಆಚಾರಕ್ಕೆ ಏನು ಅನ್ಬೇಕ್ರಿ? ಅವಗೀತ. ನಾವು ಮಾಡ್ತಕ್ಕಂಥ ಆಚರಣೆ ಅದರಿಂದ ಪಾಪ ಉತ್ಪತ್ತಿ ಆಗಿರಬಾರ್ದು. ಅದರಿಂದ ಏನಾಗಬೇಕಂತ ಕೇಳಿದ್ರೆ ಪುಣ್ಯೋತ್ಪತ್ತಿ ಆಗಿರ್ಬೇಕು. ಅದರಿಂದ ನರಕದ ಪ್ರಾಪ್ತಿ ಆಗಿರಬಾರ್ದು, ನಮ್ಗೆ ಸ್ವರ್ಗದ ಪ್ರಾಪ್ತಿ ಆಗಿರಬೇಕು. ಅದಕ್ಕೆ ಏನಂತ ಕರಿತಾರೆ ಅಂತ ಕೇಳಿದ್ರೆ ಅವಗೀತ ಅಂತ ಕರೀತಾರೆ. ಇದು ಶಬ್ದ ನೋಡಿ ಹೆಂಗ. ಅವಗೀತ ಅಂದ್ರೆ ನಮ್ಗೆ ಗುರ್ತ ಆಗಂಗಿಲ್ಲ. ಏನಪ್ಪ ಅವಗೀತ? ನಾವು ಮಾಡ್ತಕ್ಕಂಥ ಆಚಾರದಿಂದ ಸ್ವರ್ಗದ ಪ್ರಾಪ್ತಿ ಆಗ್ತಿತ್ತು ಅಂದ್ರೆ ಅದೇ ಅವಗೀತ. ನರಕಕ್ಕೆ ಹೋಗೋ ಪ್ರಸಂಗ ಅದರಿಂದ ಬರುವುದಿಲ್ಲ. ಅದಕ್ಕೆ ಏನಂತ ಕರೆದ್ರೆ ಅವಗೀತ ಅಂತ ಕರೆದ್ರೆ. ಅವ್ರು ಜೋ ಪುರುಷ ವೇದೋಂಕಿ ಪ್ರಮಾಣತಾಕು ಅಂಗೀಕಾರ ಕರೆ. ನೋಡ್ರಿ, ಯಾವ ಪುರುಷನು ವೇದದ ಪ್ರಮಾಣಗಳಂತೆ ಅಂಗೀಕಾರ ಮಾಡಿದನ ಸೋ ಪುರುಷ ಶಿಷ್ಟ ಕಯಾಜಾವೆ. ಯಾರು ವೇದವೇ ಪ್ರಮಾಣ ಅಂತ ಒಪ್ಪ್ಯಾನ ಆ ಪುರುಷನಿಗೆ ಏನಂತ ಕರೆದ್ರೆ ಶಿಷ್ಟ ಅಂತ ಕರೆದ್ರೆ. ಇದು ಮಂಗಲ ಮಾಡೋದು ಶಿಷ್ಟಾಚಾರದ. ಈ ಬತ್ತಿಲ್ ನಿಂತೆಲ್ಲ ನೋಡ್ರಿ ಏನಂತಾರ ನೋಡ್ರಿ. ಈಗ ಯಾವ ಪುರುಷ ವೇದಗಳೇ ಪ್ರಮಾಣ ಅಂತ ಅಂಗೀಕಾರ ಮಾಡಿದ್ದಾನೆಯೋ ಆ ಪುರುಷನಿಗೆ ಶಾಸ್ತ್ರ ಏನಂತ ಕರಿತಾ ಇದ್ದಾರೆ? ಶಿಷ್ಟ. ಅವ್ರು ಬಹಳ ಒಳ್ಳೆಯವ್ರಿ, ಅವ್ರು ಶಿಷ್ಟ ಪುರುಷ ಅವ ಅಂತ ನೋಡಿ. ಹೌದಿಲ್ಲ? ಇಂಥ ಯಾವ ಶಿಷ್ಟ ಅಂದ್ರೆ ಆ ಶಿಷ್ಟವೇ ಏನಂತ ಕೇಳಿದ್ರೆ ಮಂಗಲ ಮಾಡ್ಕೊತ ಬಂದ. ಅವ್ರಿಗೆ ವೇದ ಪ್ರಮಾಣದಿಲ್ಲ, ಮತ್ತು ವೇದ ಇಲ್ಲದೆ ಅವ್ರು ಏನು ಮಾಡಂಗಿಲ್ಲ, ಶಾಸ್ತ್ರ ಪ್ರಮಾಣ ಇಲ್ಲದೆ ಏನು ಮಾಡಂಗಿಲ್ಲ. ಮತ್ತು ಅವರು ಶುಭ ಕಾರ್ಯದಲ್ಲಿ ಮಂಗಲ ಮಾಡ್ಯಾರಂದ್ರೆ ಅದು ಏನದಂತ ಕೇಳಿದ್ರೆ ಪ್ರಮಾಣ ವೇದದು, ವೇದ ಬೋಧಿತ ವೇದ. ಈ ಪ್ರಕಾರವಾಗಿ ಏನಂತ ಕೇಳಿದ್ರೆ ಈ ಪ್ರಮಾಣದಿಂದನೂ ಕೂಡ ಮಂಗಲ ಮಾಡಬೇಕು ಅನ್ನೋ ಮಾತು ಏನಾಗ್ತದೆ ಅಂತ ಕೇಳಿದ್ರೆ ಇಲ್ಲಿ ಸಿದ್ಧ ಆಗ್ತದೆ ಅಂತ ಹೇಳ್ತಾರೆ. ಉಳಿದ ವಿಷಯ ಮತ್ತು ಸಾಯಂಕಾಲ ಪ್ರವಚನದಲ್ಲಿ ನೋಡೋದು ಅಂತ ಹೇಳುತ್ತೆ. ಈ ವಾಕ್ಪುಷ್ಪ ರೂಪ ಸೇವೆ ಸದ್ಗುರುನಾಥನ ಕೈದಾವರಿಗೆ ಸಮರ್ಪಿಸುತ್ತಾ ಈ ಉಪನ್ಯಾಸಕ್ಕೆ ವಿರಾಮ. ಜಯ ಮಂಗ